ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಕಪಿಕಟಕಧುರೀಣಃ ಕಾರ್ಮುಕನ್ಯಸ್ತಬಾಣಃ ಕ್ಷಪಿತದಿತಿಜಸೈನ್ಯಃ ಕ್ಷತ್ರಿಯೇಷ್ವಗ್ರಗಣ್ಯಃ ಜಲಧಿರಚಿತಸೇತುಃ ಜಾನಕೀತೋಷಹೇತುಃ ಪಥಿಪತಿಗುಣಸಾಂದ್ರಃ ಪಾತು ಮಾಂ ರಾಮಚಂದ್ರಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮನಗಳನ್ನು ಸಲ್ಲಿಸಿ ಸುಂದರಕಾಂಡದ ಮುಂದಿನ ಭಾಗದ ನಿರೂಪಣೆಯನ್ನು ಯಥಾಶಕ್ತಿ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತೇನೆ. ಕತ್ತಲೆ ಆಯಿತು. ಹನುಮಂತ ಲಂಕೆಯನ್ನು ಪ್ರವೇಶ ಮಾಡುವುದಕ್ಕೆ ಸಿದ್ಧನಾದ. ಇನ್ನೂ ಸಮೀಪಕ್ಕೆ ಬಂದ. ಆಗ ಲಂಕೆಯ ಆಗುಹೋಗುಗಳು, ಅಲ್ಲಿಯ ಸ್ಥಿತಿಗಳು ಇನ್ನೂ ಅವನಿಗೆ ಸ್ಪಷ್ಟವಾಯಿತು. ಈ ಮೊದಲ ಆಲೋಚನೆ ಮಾಡಿದ್ದ, ಈ ಲಂಕೆಯನ್ನು ಪ್ರವೇಶ ಮಾಡುವುದಕ್ಕೆ ನಮಗೆ 4 ಜನರಿಗೆ ಮಾತ್ರ ಸಾಧ್ಯ ಅಂತ. ಈಗ ಇನ್ನೊಮ್ಮೆ ಆಲೋಚನೆ ಮಾಡ್ತಾನೆ. ಕೆಲವೊಮ್ಮೆ ನಾವು ಆಲೋಚನೆ ಮಾಡಿದ್ದನ್ನೇ ಇನ್ನೊಮ್ಮೆ ಮರು ಆಲೋಚನೆಗೆ ಒಳಪಡಿಸುವುದಿರ್ತದೆ. ಹಾಗೆ ಹನುಮಂತ ಪುನಃ ಆಲೋಚನೆ ಮಾಡಿದ, ಎಷ್ಟು ಜನ ಇದರೊಳಗೆ ಬರಬಹುದು ನಮ್ಮವರು. ಈಗ ಅವ ನಿರ್ಣಯ ಮಾಡ್ತಾನೆ, ನೇಯಮನ್ಯೇನ ನಗರಿ ಶಕ್ಯ ದರ್ಶಯಿತುಂ ಬಲಾತ್ ರಕ್ಷಿತಾ ರಾವಣ ಬಲೈಃ ಉದ್ಯತಾಯುಧಧಾರಿಭಿಃ. ಆಯುಧವನ್ನು ಎತ್ತಿ ಹಿಡಿದಂತಹ ರಾಕ್ಷಸರಿಂದ ರಕ್ಷಿಸಲ್ಪಡುತ್ತಿರುವಂತಹ ಈ ರಾವಣನ ನಗರಿಯನ್ನು ಸುಲಭದಲ್ಲಿ ಪ್ರವೇಶಿಸುವುದೋ ವಶಪಡಿಸಿಕೊಳ್ಳುವುದೋ ಸಾಧ್ಯ ಇಲ್ಲದ ವಿಷಯ. ಒಂದೊಮ್ಮೆ ಇದನ್ನು ಪ್ರವೇಶ ಮಾಡುವುದಿದ್ದರೆ ನಮ್ಮಲ್ಲಿ ಕುಮುದ ಅಂಗದಯೋರ್ವಾಪಿ ಸುಷೇಣಸ್ಯ ಮಹಾಕಪೇಃ ಪ್ರಸಿದ್ಧೇಯಂ ಭವೇದ್ಭೂಮಿ ಮೈಂದದ್ವಿವಿಧಯೋರಪಿ. ಕುಮುದ, ಅಂಗದ, ಸುಷೇಣ, ಮೈಂದ, ದ್ವಿವಿಧ. ಆಮೇಲೆ ವಿವಸ್ವತಸ್ತನೂಜಸ್ಯ ಹರೇಶ್ಚ ಕುಶಪರ್ವಣಃ. ವಿವಸ್ವತನ ಮಗ, ಸೂರ್ಯನ ಮಗ ಅಂದರೆ ಸುಗ್ರೀವ. ಕುಶಪರ್ವ, ವೃಕ್ಷ, ವೃಕ್ಷ ಅಂದರೆ ಇಲ್ಲಿ ಜಾಂಬವಂತ, ಮತ್ತು ಕೇತುಮಾಲ್ಯ. ವೃಕ್ಷಸ್ಯ ಕೇತುಮಾಲಸ್ಯ ಮಮ ಚೈವ ಗತಿರ್ಭವೇತ್. ಹಾಗೇ ನಾವಿಷ್ಟು ಜನ ಇದರೊಳಗೆ ಪ್ರವೇಶ ಮಾಡುವುದಕ್ಕೆ ಸಮರ್ಥರಾದೆವು. ಬೇರೆ ಯಾರಿಗೂ ಇದರೊಳಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನಿಸ್ತದೆ. ಅಷ್ಟು ಅಭೇದ್ಯವಾಗಿದೆ ಈ ಲಂಕೆ. ಮೊದಲೇ ಸುತ್ತಲೂ ಸಾಗರ, ಜೊತೆಗೆ ಪರ್ವತದ ಕೋಟೆ, ಅದರೊಟ್ಟಿಗೆ ಅರಮನೆ, ಈ ರಾಜ್ಯದ ಸುತ್ತಲೂ ಇರುವ ಕೋಟೆ, ಅದರ ಒಳಗೆ ಬಂದ ಭಯಾನಕವಾದ ರಾಕ್ಷಸರು, ಎಲ್ಲ ಸ್ಥಿತಿ ಇರುವುದರಿಂದ ಲಂಕೆ ಸುಲಭದಲ್ಲಿ ವಶಪಡಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲದಂತಹ ಒಂದು ನಗರ. ಅಂತಹ ನಗರವನ್ನು ಪ್ರವೇಶ ಮಾಡಬೇಕು ಅಂತ ಹೊರಟ. ಆಗ ಅತಸಾ ಹರಿಶಾರ್ದೂಲಂ ಪ್ರವಿಶಂತಂ ಮಹಾಬಲಂ ನಗರೀ ಸ್ವೇನ ರೂಪೇಣ ದದರ್ಶ ಪವನಾತ್ಮಜಂ. ಆ ನಗರದ ಅಧಿದೇವತೆ, ಲಂಕೆಯ ಅಧಿದೇವತೆ, ನಗರರೂಪಿಣಿಯಾದಂತಹ ದೇವತೆ ಒಳಗೆ ಪ್ರವೇಶ ಮಾಡಲು ಹೊರಟಂತಹ ಹನುಮಂತನನ್ನು ನೋಡಿದಳು. ಹನುಮಂತನ ಆಕೃತಿ ಒಂದು ಬೆಕ್ಕಿನಷ್ಟು ಸಣ್ಣ ಆಕೃತಿ. ಆ ಸಣ್ಣ ಆಕೃತಿಯನ್ನು ಪ್ರವೇಶ ಮಾಡ್ತಾ ಇರುವುದನ್ನು ಆಕೆ ನೋಡಿದಳು. ನೋಡಿ ಸ್ವಯಮೇವ ಉತ್ಥಿತಾ ತಾ ತತ್ರ ವಿಕೃತಾನನ ದರ್ಶನ. ಭಯಾನಕವಾದ ಮುಖವನ್ನು ಹೊಂದಿದವಳಾಗಿ, ಭಯಾನಕ ಆಕೃತಿಯನ್ನು ಹೊಂದಿದವಳಾಗಿ ಹನುಮಂತನ ಮುಂದೆ ಕಾಣಿಸಿಕೊಂಡಳು. ಕೇಳ್ತಾಳೆ,
ಕಸ್ತ್ವಂ ಕೇನ ಚ ಕಾರ್ಯೇಣ ಇಹ ಪ್ರಾಪ್ತೋ ವನಾಲಯ. ವನಾಲಯ, ಕಾಡನ್ನೇ ಮನೆ ಮಾಡಿಕೊಂಡವ ಕಪಿ. ಯಾವ ಕಾರಣಕ್ಕೋಸ್ಕರ ನೀನು ಈ ಲಂಕೆಯನ್ನು ಪ್ರವೇಶ ಮಾಡ್ತಾ ಇದ್ದಿ? ಒಂದು ಸಣ್ಣ ಗಾತ್ರದ ಪ್ರಾಣಿಯೊಂದು ಪ್ರವೇಶ ಮಾಡ್ತಾ ಇದೆ, ಕಪಿ. ಅದು ಪ್ರವೇಶ ಮಾಡಿದರೂ ಅದನ್ನು ಗುರುತಿಸಿ ಯಾಕೆ ಬಂದೆ ಅಂತ ಕೇಳುವ ವ್ಯವಸ್ಥೆ ಇಲ್ಲಿ ಉಂಟು. ಅಷ್ಟೂ ಅಭೇದ್ಯವಾದ ವ್ಯವಸ್ಥೆ ಇದು. ಸ್ವತಃ ರಾಕ್ಷಸರ ಕಣ್ಣಿಗೆ ಬೀಳದಿರ್ಬೋದು, ಆದರೆ ಲಂಕೆಯ ಅಧಿದೇವತೆಯ ಕಣ್ಣಿಗೆ ಬೀಳುವುದಕ್ಕೆ ಸಾಧ್ಯ ಇಲ್ಲ. ಅವಳ ಒಪ್ಪಿಗೆ ಇಲ್ಲದೆ ಒಂದು ಚಿಕ್ಕ ಜಂತುವು ಕೂಡ ಲಂಕೆಯನ್ನು ಪ್ರವೇಶ ಮಾಡುವುದಕ್ಕೆ ಸಾಧ್ಯ ಇಲ್ಲ ಎನ್ನುವ ಸ್ಥಿತಿ. ಅವಳು ಕೇಳ್ತಾಳೆ, ಯಾವ ಕಾರ್ಯಕ್ಕೋಸ್ಕರ ನೀ ಇಲ್ಲಿ ಬಂದೆ? ಕಥಯಸ್ವೇಹ ಯತ್ತತ್ವಂ ಯಾವತ್ ಪ್ರಾಣಾಂಧರಿಷ್ಯಸಿ. ಯಾಕೆ ಬಂದೆ ಅಂತ ಕೇಳಿ ನಿನಗೆ ಪ್ರವೇಶ ಇಲ್ಲ ಅಂತ ಮರಳಿ ಕಳಿಸುವ ಸ್ಥಿತಿ ಅಲ್ಲ ಇಲ್ಲಿ. ಅವಳು ಹೇಳ್ತಾಳೆ, ಯಾವತ್ ಪ್ರಾಣಾನ್ ಧರಿಷ್ಯಸಿ, ಎಲ್ಲಿಯವರೆಗೆ ನಿನ್ನ ಪ್ರಾಣವನ್ನು ಉಳಿಸಿಕೊಳ್ತೀಯೋ ಅಷ್ಟರೊಳಗೆ ನೀನು ಯಾಕೆ ಬಂದದ್ದು ಅಂತ ಹೇಳು ಅಂತ. ನಿನಗೆ ಹೆಚ್ಚೊತ್ತಿನ ಪ್ರಾಣವನ್ನು ಉಳಿಸಿಕೊಳ್ಳುವ ಸ್ಥಿತಿ ಇಲ್ಲ. ನಾನು ಇಲ್ಲಿಂದನೇ ಮರಳಿ ಹೋಗ್ತೇನೆ ಹೇಳಿದರೂ ಅವಕಾಶ ಇಲ್ಲ. ಅಂತಹ ಸ್ಥಿತಿ ಇದು. ಆದ್ದರಿಂದ ನೀನು ಬದುಕಿರುವ ಅಲ್ಪ ಹೊತ್ತಿನಲ್ಲಿ ನೀನು ಬಂದದ್ದು ಯಾಕೆ ಅಂತ ಹೇಳು. ನ ಶಕ್ಯ ಕಲ್ವಿಯಂ ಲಂಕಾ ಪ್ರವೇಷ್ಟುಂ ವಾನರತ್ವಯ ರಕ್ಷಿತ ರಾವಣ ಬಲೈಹಿ ಅಭಿಗುಪ್ತ ಸಮಂತತಃ. ಒಂದು ಕಪಿ ಒಳಗೆ ಬರುವುದಾದರೂ ಕೂಡ ಇಲ್ಲಿ ಸಾಧ್ಯ ಇಲ್ಲ. ಈ ಲಂಕೆಯನ್ನು ಪ್ರವೇಶ ಮಾಡುವುದಕ್ಕೆ ನಿನಗೆ ಅವಕಾಶ ಇಲ್ಲ. ಈ ರೀತಿ ಅವಳು ಹನುಮಂತನನ್ನು ಕೇಳ್ತಾಳೆ. ಆಗ ಹನುಮಂತ ಕೇಳ್ತಾನೆ, ನಿನ್ನ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೇನೆ. ಕಥಯಿಷ್ಯಾಮಿ ತೇ ತತ್ವಂ ಯನ್ಮಾಂ ತ್ವಂ ಪರಿಪೃಚ್ಛಸಿ. ನೀನು ಏನು ನನ್ನ ಬಳಿಯಲ್ಲಿ ಕೇಳ್ತಾ ಇದ್ದೀಯೋ ಅದಕ್ಕೆ ನಾನು ಉತ್ತರ ಕೊಡ್ತೇನೆ. ಅದಕ್ಕಿಂತ ಮೊದಲು ಕಾತ್ವಂ ವಿರೂಪನಯನ ಪುರದ್ವಾರೇವ ತಿಷ್ಠಸೆ. ನೀನು ಯಾರು? ಭಯಾನಕವಾದ ಕಣ್ಣು, ಭಯಾನಕವಾದ ಆಕೃತಿಯನ್ನು ಹೊಂದಿರುವಂತಹ ನೀನು ಬಾಗಿಲಲ್ಲಿ ನಿಂತು ನನಗೆ ಪ್ರವೇಶ ಮಾಡುವುದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ನೀನು ಯಾರು ಎನ್ನುವ ನಿನ್ನ ಪರಿಚಯವನ್ನು ಮೊದಲು ಹೇಳು. ನನ್ನ ಪರಿಚಯವನ್ನು ನಾನು ಹೇಳುತ್ತೇನೆ. ಕಿಮರ್ಥಂಚಾಪಿ ಮಾಂ ಮೃದ್ವಾ ನಿರ್ಭರ್ತ್ಸಯತಿ ದಾರುಣಂ. ನನ್ನನ್ನು ಯಾಕೆ ನೀನು ತಡೆದು ಈ ರೀತಿಯಾಗಿ ನಿಂದಿಸ್ತಾ ಇದ್ದಿ, ಹೆದರಿಸ್ತಾ ಇದ್ದಿ? ನೀನು ಯಾರು ಎನ್ನುವುದನ್ನು ಹೇಳು ಅಂತ ಹನುಮಂತ ಕೇಳಿದ. ಆಗ ಹನುಮಂತನ ಮಾತು ಕೇಳಿ ಅವಳು ಹೇಳ್ತಾಳೆ, ಅಹಂ ರಾಕ್ಷಸ ರಾಜಸ್ಯ ರಾವಣಸ್ಯ ಮಹಾತ್ಮನಃ ಆಜ್ಞಾ ಪ್ರತೀಕ್ಷಾ ದುರ್ಧರ್ಷ ರಕ್ಷಾಮಿ ನಗರೀಮಿಮಾಂ. ರಾವಣನ ಆಜ್ಞೆಯಂತೆ ಈ ನಗರವನ್ನು ರಕ್ಷಣೆ ಮಾಡುವವಳು ನಾನಾಗಿದ್ದೇನೆ. ಲಂಕೆಗೆ ಅಧಿದೇವತೆ, ರಾವಣನ ಆಜ್ಞೆಯಂತೆ ಅವಳು ಲಂಕೆಯನ್ನು ಪಾಲನೆ ಮಾಡು. ಈ ರೀತಿ ಅವಳು ರಾವಣನ ವಶವರ್ತಿನಿಯಾಗಿ ಲಂಕೆಯ ಪಾಲನೆಯನ್ನು ಮಾಡ್ತಾ ಇದ್ದಾಳೆ. ಹಾಗಾಗಿ ಅವಳು ಹೇಳ್ತಾಳೆ, ನ ಶಕ್ಯ ಮಾಂ ಅವಜ್ಞಾಯ ಪ್ರವೇಷ್ಟುಂ ನಗರೀತ್ವಯ. ನನ್ನನ್ನು ಕಡೆಗಣಿಸಿ ನನಗೆ ಉತ್ತರವನ್ನು ಕೊಡದೆ ಲಂಕೆಯನ್ನು ಪ್ರವೇಶ ಮಾಡುವುದಕ್ಕೆ ನಿನಗೆ ಸಾಧ್ಯವೇ ಇಲ್ಲ. ನನಗೆ ದೊಡ್ಡ ಹೊಣೆಗಾರಿಕೆ ಉಂಟು. ರಾವಣನಿಂದ ನಾನು ಆಜ್ಞಪ್ತಳಾಗಿದ್ದೇನೆ, ನನಗೆ ಹೊಣೆಗಾರಿಕೆ ಇದೆ, ಬಿಡುವುದಕ್ಕೆ ಸಾಧ್ಯ ಇಲ್ಲ. ಆಗ ಹನುಮಂತ ಆಲೋಚನೆ ಮಾಡಿದ, ಈಗ ಸತ್ಯ ಹೇಳಿ ಪ್ರಯೋಜನ ಇಲ್ಲ, ಖಂಡಿತ ನನ್ನನ್ನು ಒಳಗೆ ಬಿಡುವುದಿಲ್ಲ ಸತ್ಯ ಹೇಳಿದರೆ. ಅದಕ್ಕೆ ಹನುಮಂತ ಆಲೋಚನೆ ಮಾಡ್ತಾನೆ, ದ್ರಕ್ಷ್ಯಾಮಿ ನಗರೀಂ ಲಂಕಾಂ ಸಾಟ್ಟಪ್ರಾಕಾರ ತೋರಣಾಂ ತದರ್ಥಂ ಇಹ ಸಂಪ್ರಾಪ್ತಃ ಪರಂ ಕೌತೂಹಲಂ ಹಿಮೆ. ನಾನು ಬಂದದ್ದು ದೊಡ್ಡ ದೊಡ್ಡ ಪ್ರಾಕಾರಗಳು ಅಂದರೆ ಅಂತಸ್ತಿನ ಕಟ್ಟಡಗಳು. ಅಂತೆಲ್ಲ ಕಟ್ಟಡಗಳಿಂದ ಕೂಡಿದ ರಮ್ಯವಾದ ಈ ಪುರವನ್ನೊಮ್ಮೆ ನೋಡಿ ಹೋಗಬೇಕು ಎಂಬ ಕುತೂಹಲದಿಂದ ನಾನು ಇಲ್ಲಿಗೆ ಬಂದಿದ್ದೇನೆ. ಹೇಳ್ತಾನೆ, ನಾನಿದನ್ನು ನೋಡಿ ಮರಳಿ ಹೋಗ್ತೇನೆ. ದೃಷ್ಟ್ವಾ ಪುರೀಮಿಮಾಂ ಭದ್ರೇ ಪುನರ್ಯಾಸ್ಯೆ ಯಥಾಗತಂ. ಈ ಪುರವನ್ನೊಮ್ಮೆ ನೋಡಿಕೊಂಡು ನಾನು ಹೇಗೆ ಬಂದಿದ್ದೇನೋ ಹಾಗೆ ಮರಳಿ ಹೋಗ್ತೇನೆ. ಇದನ್ನು ನೋಡುವುದಕ್ಕೋಸ್ಕರ ನಾನಿಲ್ಲಿಗೆ ಬಂದದ್ದು ಅಂತ ಹನುಮಂತ ಹೇಳಿದ. ಆದರೆ ಅದಕ್ಕೆ ಅವಳು ಅಷ್ಟಕ್ಕೂ ಒಪ್ಪಿಗೆ ಕೊಡಲಿಲ್ಲ. ಹೊರಗಿನವರಿಗೆ ಒಳ ಬಂದು ನೋಡುವುದಕ್ಕೆ ಇದು ಪ್ರವಾಸಿ ತಾಣವೂ ಅಲ್ಲ, ಆ ಸ್ಥಿತಿ ಇತ್ತು. ಒಳಗೆ ಹೋಗ್ಲಿಕ್ಕೆ ಪ್ರವೇಶಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಅವಳು ಮೊದಲೇ ಹೇಳಿದ್ದಾಳೆ, ಎಲ್ಲಿಯವರೆಗೆ ನೀನು ಪ್ರಾಣ ಉಳಿಸಿಕೊಳ್ತೀಯೋ ಅಷ್ಟರೊಳಗೆ ನನಗೆ ಉತ್ತರ ಕೊಡು ಅಂತ. ಅವನಿಂದ ಉತ್ತರ ಸಿಕ್ಕಿದ ಕೂಡಲೇ ಅವನ ಮೇಲೆ ಪ್ರಹಾರ ಮಾಡಿದ. ಆ ಪೆಟ್ಟಿಗೆ ಹನುಮಂತನಿಗೆ ಸಿಟ್ಟು ಬಂತು. ಆದರೆ ಎಷ್ಟಿದ್ರೂ ಸ್ತ್ರೀ,
ಅದಕ್ಕೆ ದೊಡ್ಡ ಮಟ್ಟಿನ ಪ್ರತೀಕಾರ ಮಾಡಬಾರದು ಅಂತ ಆಲೋಚನೆ ಮಾಡಿ ತತಃ ಸಂವರ್ತಯಾಮಾಸ ವಾಮಹಸ್ತಸ್ಯ ಸೋಂಗುಲಿ, ತನ್ನ ಎಡಗೈಯ ಬೆರಳುಗಳನ್ನು ಮಡಿಸಿದ, ಮುಷ್ಟಿ ಹಿಡಿದ. ಆಮೇಲೆ ಆ ಮುಷ್ಟಿಯಿಂದ ಅವಳಿಗೆ ಪ್ರಹಾರ ಮಾಡಿದ. ಆ ಪ್ರಹಾರ ಬಲವತ್ತರವಾಗಿಯೇ ಇತ್ತು. ಎಡಗೈಯ ಪ್ರಹಾರ, ಹೆಚ್ಚು ಶಕ್ತಿಯನ್ನೇನು ಹಾಕಿದ್ದಿಲ್ಲ, ಆದರೂ ಕೂಡ ಅದು ಅತಿಯಾದ ಪ್ರಹಾರವೇ. ಆಗ ಅವಳಿಗೆ ಅರಿವಾಯಿತು, ಇದು ಸಾಮಾನ್ಯವಾದ ಕಪಿ ಅಲ್ಲ ಇದು. ಆಗ ಅವಳು ಹಿಂದಿನ ಒಂದು ವಿಚಾರವನ್ನು ನೆನಪು ಮಾಡಿಕೊಂಡು ಹೇಳ್ತಾಳೆ, ನನಗೆ ಹಿಂದೆ ಬ್ರಹ್ಮ ಒಂದು ವರವನ್ನು ಕೊಟ್ಟಿದ್ದಾನೆ. ಸ್ವಯಂಭುವಾ ಪುರಾ ದತ್ತಂ ವರದಾನಂ ಯಥಾ ಮಮ. ಬ್ರಹ್ಮ ನನಗೊಂದು ವರದಾನ ಮಾಡಿದ್ದಾನೆ. ಆ ವರ ಏನು ಅಂದರೆ, ಯದಾ ತ್ವಾಂ ವಾನರಃ ಕಶ್ಚಿತ್ ವಿಕ್ರಮಾದ್ ವಶಮಾನಯೇತ್. ಯಾವಾಗ ಒಂದು ಕಪಿ ತನ್ನ ಪರಾಕ್ರಮದಿಂದ ನಿನ್ನನ್ನು ವಶ ಮಾಡುತ್ತಾನೋ, ನಿನ್ನನ್ನು ಸೋಲಿಸ್ತಾನೋ, ತದಾ ತ್ವಯಾ ಹಿ ವಿಜ್ಞೇಯಂ ರಕ್ಷಸಾಂ ಭಯಮಾಗತಂ. ಆಗ ಲಂಕೆಯ ರಾಕ್ಷಸರಿಗೆ ಭಯವು ಪ್ರಾಪ್ತವಾಯಿತು ಎಂದು ನೀನು ಆಲೋಚನೆ ಮಾಡಬೇಕು. ಮತ್ತೆ ಲಂಕೆಯನ್ನು ರಕ್ಷಿಸುವುದಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಲ್ಲಿ ಬ್ರಹ್ಮನೇ ಹೇಳಿದ್ದಾನೆ. ಆದ್ದರಿಂದ ಆ ಸಮಯ ಈಗ ಪ್ರಾಪ್ತವಾಯಿತು ಅಂತ ನಾನು ಭಾವಿಸ್ತೇನೆ. ಈಗ ಲಂಕೆಗೆ ಭಯ ಬರುವುದಕ್ಕೇನು ಕಾರಣ? ಇಷ್ಟು ವರ್ಷಗಳ ಕಾಲ ಇಲ್ಲದಿರುವ ಭಯ ಈಗ ಯಾಕೆ ಬಂತು? ಇವನ ಸೀತೆ ಅನ್ವೇಷಣೆಗೆ ಬಂದದ್ದು ಅಂತ ಅವಳಿಗೇನು ಗೊತ್ತಿಲ್ಲ, ಇಲ್ಲ ಅವನು ನಿರೂಪಣೆ ಮಾಡಲಿಲ್ಲ. ಆದರೆ ಅವಳೇ ಹೇಳ್ತಾಳೆ, ಸೀತಾ ನಿಮಿತ್ತಂ ರಾಜ್ಞಸ್ತು ರಾವಣಸ್ಯ ದುರಾತ್ಮನಃ ರಕ್ಷಸಾಂ ಚೈವ ಸರ್ವೇಷಾಂ ವಿನಾಶಃ ಸಮುಪಸ್ಥಿತಃ. ಸೀತಾ ನಿಮಿತ್ತವಾಗಿ ದುರಾತ್ಮನಾದ ರಾವಣನಿಗೂ ಎಲ್ಲ ರಾಕ್ಷಸರಿಗೂ ಕೂಡ ವಿನಾಶ ಎನ್ನುವುದು ಪ್ರಾಪ್ತವಾಗಿದೆ. ಕಪಿ ನಿನ್ನನ್ನು ಸೋಲಿಸಿದ ಮಾತ್ರಕ್ಕೆ ಶತ್ರುಗಳಿಗೆ, ರಾಕ್ಷಸರಿಗೆ ಭಯವು ಪ್ರಾಪ್ತವಾಯಿತು ಎಂದು ತಿಳಿ ಹೇಳಿದ್ದಾನೆ. ಆದರೆ ಅದಕ್ಕೆ ಕಾರಣ ಯಾವುದು? ಅವಳೇ ಆಲೋಚನೆ ಮಾಡಿ ಈ ವಿಷಯವನ್ನು ಹೇಳಿದ್ಲು. ಅವಳು ಹೇಳ್ತಾಳೆ, ತತ್ ಪ್ರವಿಶ್ಯ ಹರಿಶ್ರೇಷ್ಠ ಪುರೀಂ ರಾವಣ ಪಾಲಿತಾಂ. ಹಿಂದೆ ಹನುಮಂತನನ್ನು ಕರೆಯುವಾಗ ವನ ಆಲಯ ಅಂತ ಹೇಳಿದ್ರು. ಕಾಡನ್ನು ಮನೆ ಮಾಡಿಕೊಂಡವನೇ ಅಂತ ಒಂದು ಕ್ಷುದ್ರ ಶಬ್ದ, ಸಾಮಾನ್ಯ. ಕಾಡಾಡಿ ಯಾಕೆ ಇಲ್ಲಿಗೆ ಬಂದಿದ್ದಿ ಅಂತ ಕೇಳಿದ್ದು. ಆದರೆ ಈಗ ಈ ಕಪಿಯ ಸಾಮರ್ಥ್ಯ ಗೊತ್ತಾದ್ದರಿಂದ ಅವಳು ಹೇಳ್ತಾಳೆ, ಹರಿಶ್ರೇಷ್ಠ. ಹರಿ ಅಂದರೆ ಕಪಿ. ಓ ಕಪಿಶ್ರೇಷ್ಠನೇ, ರಾವಣ ಪಾಲಿತವಾದಂತಹ ಈ ಪಟ್ಟಣವನ್ನು ನೀನು ಪ್ರವೇಶ ಮಾಡು, ಇನ್ನು ನಿನ್ನನ್ನು ತಡೆಯುವುದಕ್ಕಿಲ್ಲ. ವಿದತ್ಸ ಸರ್ವಕಾರ್ಯಾಣಿ ಯಾನಿ ಯಾನೀಹ ವಾಂಛಸಿ. ಒಳಗೆ ಹೋಗೋದು ಮಾತ್ರ ಅಲ್ಲ, ಈ ಪಟ್ಟಣದೊಳಗೆ ಏನೇನು ಮಾಡಬೇಕು ಅಂತ ನೀನು ಆಲೋಚನೆ ಮಾಡಿದ್ದೀಯೋ ಅದೆಲ್ಲವನ್ನೂ ಮಾಡು. ಯಾಕೆಂದರೆ ಇದು ಸಾಮಾನ್ಯ ಕಪಿಯಲ್ಲ ಅಂತ ಗೊತ್ತಾದ ಮೇಲೆ ಸಾಮಾನ್ಯ ಲಂಕೆಯ ದರ್ಶನಕ್ಕೋಸ್ಕರ ಬಂದದ್ದು ಅಲ್ಲ ಎನ್ನುವುದು ನಿಶ್ಚಯ. ಹಾಗಾಗಿ ಇದರೊಳಗೆ ನಿನಗೆ ಏನು ಮಾಡಬೇಕು ಅಂತ ಆಲೋಚನೆ ಮಾಡಿದ್ದೀಯೋ ಅದೆಲ್ಲವನ್ನು ಕೂಡ ನೀನು ಮಾಡು. ಆಮೇಲೆ ಯದೃಚ್ಛಯಾ ತ್ವಂ ಜನಕಾತ್ಮ ಜಾಂಸತಿಂ ವಿಮಾರ್ಗ ಸರ್ವತ್ರ ಗತೋ ಯಥಾ ಸುಖಂ. ಅವಳಿಗೆ ಅದು ಗೊತ್ತಾಯಿತು, ಈ ಕಪಿ ಬಂದದ್ದು ಊರು ನೋಡಿ ಹೋಗ್ಲಿಕ್ಕಲ್ಲ, ಸೀತೆಯನ್ನೇ ಹುಡುಕಿಕೊಂಡು ಬಂದದ್ದು ಅಂತ. ಅದಕ್ಕೆ ಅವಳು ಹೇಳ್ತಾಳೆ, ಜನಕಾತ್ಮಜಾಂ ಸತೀಂ ಯದೃಚ್ಛಯ ವಿಮಾರ್ಗ. ಮಹಾಸತಿಯಾದಂತಹ ಆ ಜನಕಾತ್ಮಜೆಯನ್ನು ಹೇಗೆ ಹುಡುಕಬೇಕು ಅಂತ ನಿನಗೆ ಅನ್ನಿಸ್ತದೋ ಹಾಗೆ ನೀನು ಅನ್ವೇಷಣೆ ಮಾಡು, ಪಟ್ಟಣದೊಳಗೆ ಪ್ರವೇಶ ಮಾಡು ಅಂತ ಅವಕಾಶವನ್ನು ಕಲ್ಪಿಸಿಕೊಡ್ತಾಳೆ. ಹನುಮಂತ ಈಗ ಪ್ರವೇಶ ಮಾಡಿದ. ಪ್ರವೇಶ ಮಾಡುವ ಕ್ರಮವನ್ನು ಕೂಡ ಹೇಳ್ತಾರೆ. ಒಬ್ಬ ತಿಳುವಳಿಕೆ ಉಳ್ಳವ ಪ್ರತಿಯೊಂದು ಕ್ಷಣದಲ್ಲಿಯೂ ಕೂಡ ಆಲೋಚನೆ ಮಾಡಿ ಹೆಜ್ಜೆಗಳನ್ನು ಇಡುತ್ತಾನೆ. ತಾನಿಡುವ ಒಂದೊಂದು ಹೆಜ್ಜೆಯೂ ತನಗೆ ಅನುಕೂಲಕರವಾಗಿ ಒದಗಿ ಬರಬೇಕು, ಆ ರೀತಿಯಲ್ಲಿ ಇಡ್ತಾನೆ ಅಂತ. ಇದೆಷ್ಟಿದ್ರೂ ಶತ್ರುವಿನ ಪುರ. ಶತ್ರುವಿನ ಪುರವನ್ನು ಬಲಗಾಲು ಮುಂದಿಟ್ಟು ಪ್ರವೇಶ ಮಾಡುವುದಕ್ಕೆ ಸಂಬಂಧಿಕರ ಮನೆಯೇನಲ್ಲದು. ಅದರ ಅವನತಿಯನ್ನೇ ಬಯಸಿ ಬರ್ತಾ ಇರುವವನು. ಅದರಿಂದ ಅವ ಏನು ಮಾಡಿದ, ಅದ್ವಾರೇಣ ಮಹಾವೀರ್ಯ ಪ್ರಾಕಾರಮಭಿಪುಪ್ಲುವೆ. ಪೂರ್ವದ ಬಾಗಿಲಿತ್ತು ಒಳಗೋಗಲಿಕ್ಕೆ, ಅದನ್ನು ಬಿಟ್ಟ ಪಶ್ಚಿಮದ ಬಾಗಿಲಿಂದ ಒಳಗೆ ಬಂದ, ಹಿಂಬಾಗಿಲಿಂದ ಒಳಗೆ ಬಂದ.
ಪ್ರವಿಶ್ಯ ನಗರೀಂ ಲಂಕಾಂ ಕಪಿರಾಜಹಿತಂಕರಃ ಚಕ್ರೇಥ ಪಾದಂ ಸವ್ಯಂಚ ಶತ್ರುಣಾಂ ಸತು ಮೂರ್ಧನಿ. ತನ್ನ ಎಡಗಾಲನ್ನು ಮೊದಲು ಒಳಗಿಟ್ಟ. ಹಿಂಬದಿಯ ಬಾಗಿಲಲ್ಲಿ ಬಂದು ಎಡಗಾಲನ್ನಿಟ್ಟ. ಎಡಗಾಲನ್ನವ ಇಟ್ಟದ್ದು ಪಟ್ಟಣದೊಳಗಲ್ಲ, ಶತ್ರುಗಳ ತಲೆಯ ಮೇಲೆ ಅಂತ ಕವಿ ಹೇಳ್ತಾರೆ. ಈ ರೀತಿಯಲ್ಲಿ ಪ್ರವೇಶ ಮಾಡಿದ. ಇಲ್ಲಿಂದ ಮುಂದೆ ಸುಮಾರು 11ನೇ ಸರ್ಗದವರೆಗೆ ವಿಸ್ತಾರವಾಗಿ ಲಂಕೆಯ ವರ್ಣನೆ, ಮಧ್ಯ ಮಧ್ಯದಲ್ಲಿ ಹನುಮಂತನ ಗಮನ ಏನು ಮಾಡ್ತಾ ಇದ್ದಾನೆ ಎನ್ನುವುದು ಬಂದರೂ ಕೂಡ ವಿಸ್ತಾರವಾಗಿ ನಗರ, ಅಲ್ಲಿರುವಂತಹ ರಾಕ್ಷಸರು, ಅವರ ಜೀವನ, ಆ ರಾತ್ರಿಯಲ್ಲಿ ಅವರು ಏನು ಮಾಡ್ತಾ ಇದ್ದರು, ಇವೆಲ್ಲದರ ವರ್ಣನೆ ವಿಸ್ತಾರವಾಗಿ ಬರ್ತದೆ. ಲಂಕೆಯನ್ನು ಪ್ರವೇಶ ಮಾಡಿ ಹೋಗುವಾಗ ಕತ್ತಲಾಗಿತ್ತು. ಹಾಗೆಂತ ಕತ್ತಲಿರಲಿಲ್ಲ. ಯಾಕೆಂದರೆ ಮಹಾರಸ್ತೆಗಳು, ದೊಡ್ಡ ದೊಡ್ಡ ರಸ್ತೆಗಳ ಇಕ್ಕೆಲಗಳಲ್ಲಿ ದೀಪಗಳು ಬೆಳಗ್ತಿದ್ದವು. ಎಂಥ ದೀಪ ಅಂದರೆ ಮಣಿಮಯವಾದ ದೀಪಗಳು, ಪ್ರಕಾಶವನ್ನು ಬೀರುವಂತಹ ಮಣಿಗಳೇ ಆ ರಸ್ತೆಯಲ್ಲಿ ದೀಪಗಳು. ಅಂತಹ ರಸ್ತೆಯಲ್ಲಿ ಸಾಗುವಾಗ ಶುಶ್ರಾವ ಶುಚಿರಂ ಗೀತಂ ತ್ರಿಸ್ಥಾನ ಸ್ವರಭೂಷಿತಂ. ಎದೆ, ಕಂಠ, ಬಾಯಿ ಈ 3 ಭಾಗಗಳಲ್ಲಿ ವಿಭಕ್ತವಾಗುವಂತಹ ಹಾಡುಗಾರಿ, ಸಂಗೀತ ಕ್ರಮವನ್ನು ಆಶ್ರಯಿಸಿ ಹಾಡ್ತಾ ಇರುವಂತಹ ಗೀತಗಳು, ಸುಶ್ರಾವ್ಯವಾದ ಗೀತಗಳು ಕೇಳಿ ಬರ್ತಾ ಉಂಟು. ಅಂತಹ ಸಂಗೀತವನ್ನು ಕೇಳಿಕೊಂಡು ಮುಂದೆ ಹೋದ. ಸ್ತ್ರೀಯರು ಹಾಡ್ತಾ ಇದ್ದಾರೆ, ಸ್ತ್ರೀಯರೆಲ್ಲ ಸಂಚಾರ ಮಾಡ್ತಾ ಇದ್ದಾರೆ, ಮನೆಯೊಳಗೆ ಮನೆ ಹೊರಗೆ. ಅವರ ಸುಶ್ರಾವ ಕಾಂಚೀನಿನದಂ ನೂಪುರಾಣಾಂಚನಿಸ್ವನಂ, ಅವರ ಧರಿಸಿದ ಆಭರಣದ ಸದ್ದುಗಳು ಕೇಳ್ತಾ ಉಂಟು. ಹೀಗೆ ಮುಂದೆ ಹೋದಾಗ ರಾಕ್ಷಸರು ಏನು ಮಾಡ್ತಾ ಇದ್ರು? ಕೆಲವರು ಪರಸ್ಪರ ಭುಜ ತಟ್ಟಿಕೊಳ್ಳುವವರು, ಅಂಥವರ ಆ ಭುಜ ತಟ್ಟುವಿಕೆಯ ಶಬ್ದ ಆಸ್ಫೋಟ ನಿನದಾಂಶ್ಚೈವ. ಈ ರೀತಿ ಕೆಲವರು ಸಂಜೆ ಹೊತ್ತಿನಲ್ಲಿ ತಮ್ಮ ತಾಕತ್ತನ್ನು ಪ್ರದರ್ಶನ ಮಾಡುವವರ ಆ ಭುಜ ತಟ್ಟುವಿಕೆಯ ಶಬ್ದ, ಚಪ್ಪಾಳೆಯ ಶಬ್ದ. ಹೀಗೆ ಮುಂದೆ ಹೋಗುವಾಗ ಶುಶ್ರಾವ ಜಪತಾಂ ತತ್ರ ಮಂತ್ರಾನ್ ರಕ್ಷೋ ಗೃಹೇಶು ಚ. ರಾಕ್ಷಸರ ಮನೆಗಳಲ್ಲಿ ಮಂತ್ರಪಠನವನ್ನೂ ಕೇಳಿದ. ಅಲ್ಲಿಯೂ ಮಂತ್ರಪಠನ ಇಲ್ಲ ಇತ್ತು. ಸ್ವತಃ ರಾವಣನೇ ವೇದಾಧ್ಯಯನವನ್ನು ಮಾಡಿದವನು, ವೇದಕ್ಕೆ ಭಾಷ್ಯ ಬರೆದಿದ್ದ ಎಂಬ ಒಂದು ಮಾತೂ ಉಂಟು ಅಂಥವನು. ಆದ್ದರಿಂದ ರಾಕ್ಷಸರ ಭವನದೊಳಗೂ ವೈದಿಕರಿದ್ದರು, ಆದರೆ ವೇದವನ್ನು ಯಾವುದಕ್ಕೆ ವಿನಿಯೋಗ ಮಾಡ್ತಾ ಇದ್ರು ಎನ್ನುವುದು ಮುಖ್ಯ. ಧರ್ಮ ಸಾಧನೆಗಾಗಿ ಪ್ರಾಯ ವೇದವನ್ನು ಉಪಯೋಗ ಮಾಡಿಕೊಂಡದ್ದಲ್ಲ. ಸ್ವಾಧ್ಯಾಯ ನಿರತಾಂಶ್ಚೈವ, ಸ್ವಾಧ್ಯಾಯ ನಿರತರು, ತಮಗೆ ಹೇಳಿದಂತಹ ವೇದದ ಭಾಗಗಳನ್ನು ಅಧ್ಯಯನ ಮಾಡುವುದರಲ್ಲಿ ನಿರತರಾದಂತಹ ರಾಕ್ಷಸರು. ಆಮೇಲೆ ದೀಕ್ಷಿತಾನ್ ಜಟಿಲಾನ್ ಮುಂಡಾನ್ ಗೋಜೀನಾಂಬರವಾಸಸಃ, ಯಾವುದೋ ವ್ರತದಲ್ಲಿ ದೀಕ್ಷಿತರಾದವರು, ಸಾಧನೆಯಲ್ಲಿ ದೀಕ್ಷಿತರಾದವರು, ಜಟೆಗಳನ್ನು ಧಾರಣೆ ಮಾಡಿದವರು, ಮುಂಡನ ಮಾಡಿಕೊಂಡವರು, ಆಮೇಲೆ ಗೋವಿನ ಚರ್ಮವನ್ನೇ ವಸ್ತ್ರವಾಗಿ ಧಾರಣೆ ಮಾಡಿಕೊಂಡವರು, ಗೋಜಿನ ಅಂಬರರು, ಅಂಥವರನ್ನೆಲ್ಲ ಕಾಣ್ತಾನೆ. ದರ್ಭ ಮುಷ್ಟಿ ಪ್ರಹರಣಾನ್ ಅಗ್ನಿಕುಂಡಾಯುಧಾಂಸ್ತತ, ಕೆಲವರ ಕೈಯಲ್ಲಿ ದರ್ಬೆಯನ್ನು ಹಿಡ್ಕೊಂಡು ಸಾಗ್ತಾ ಇದ್ದಾರೆ. ಈ ರೀತಿಯಲ್ಲಿ ಬಗೆ ಬಗೆಯಲ್ಲಿ ಕಾರ್ಯದಲ್ಲಿ ತೊಡಗಿರುವಂತಹ ರಾಕ್ಷಸರನ್ನು ಕಾಣ್ತಾನೆ. ಹೊರಗಿಂದ ನೋಡಿದರೆ ಭಯಾನಕವಾದ ಆಯುಧವನ್ನು ಹಿಡಿದು ಸಂಚರಿಸುವವರಿದ್ದಾರೆ, ಒಳಗೆ ಬಂದಂತೆ ಈ ರೀತಿಯಲ್ಲಿ ತೊಡಗಿಕೊಂಡಂತಹ ರಾಕ್ಷಸರು, ಬಗೆ ಬಗೆಯ ರಾಕ್ಷಸರು. ಸಾಮಾನ್ಯ ಎಲ್ಲರೂ ದೊಡ್ಡ ಕಾಯದ ರಾಕ್ಷಸರು ಅಂತ ಅನ್ನಿಸಿದರೆ ಒಳಗೆ ಹೋದಾಗ ಇಂಥವರು ಕಾಣಲಿಕ್ಕೆ ಸಿಗ್ತಾರೆ. ನಾತಿ ಸ್ಥೂಲಾನ್ ನಾತಿ ಕೃಶಾನ್ ನಾತಿ ದೀರ್ಘಾನ್ ಅತಿ ಹ್ರಸ್ವಕಾನ್, ತುಂಬ ದಪ್ಪದವರು ಅಲ್ಲ ಎನ್ನುವರು, ತುಂಬ ಎತ್ತರದವರು ಅಲ್ಲ ಎನ್ನುವರು, ತುಂಬ ಕುಳ್ಳರೂ ಅಲ್ಲ ಅಂತ ಅನ್ನಿಸುವವರು. ಈ ರೀತಿಯ ಆಕೃತಿಯ ರಾಕ್ಷಸರು ಇದ್ದರೂ ವಿರೂಪಾನ್ ಬಹುರೂಪಾಂಶ್ಚ ಸುರೂಪಾಂಶ್ಚ ಸುವರ್ಚಸಃ, ಭಯಾನಕವಾದ ರೂಪ ವಿರೂಪರು, ಸುರೂಪರು ಇದ್ದಾರೆ, ಸುಂದರವಾದ ರಾಕ್ಷಸರು ಇದ್ದಾರೆ. ಈ ರೀತಿ ಬಗೆ ಬಗೆಯ ರಾಕ್ಷಸರನ್ನು ಕಾಣ್ತಾ ಕಾಣ್ತಾ ಮುಂದೆ ಹೋಗ್ತಾನೆ. ಅಷ್ಟೊತ್ತಿಗೆ ಚಂದ್ರೋದಯ ಆಗ್ತದೆ. ವಾಲ್ಮೀಕಿಗಳು ಕೆಲವು ಪದ್ಯಗಳಲ್ಲಿ ಚಂದ್ರೋದಯದ ಸ್ವಾರಸ್ಯವನ್ನು ವರ್ಣನೆ ಮಾಡ್ತಾರೆ. ಒಂದು ಮಹಾಕಾವ್ಯದಲ್ಲಿ
ಚಂದ್ರೋದಯವನ್ನು ವರ್ಣಿಸಬೇಕು, ಸೂರ್ಯಾಸ್ತವನ್ನು ವರ್ಣಿಸಬೇಕು, ಋತುಗಳನ್ನು ವರ್ಣಿಸಬೇಕು ಅಂತ ಹೀಗೆಲ್ಲ ಒಂದು ಸಾಮಾನ್ಯ ಒಂದು ಕ್ರಮ ಇದೆ. ಇಲ್ಲೀಗ ಚಂದ್ರೋದಯದ ವರ್ಣನೆ ಒಂದಷ್ಟು ಪದ್ಯಗಳಲ್ಲಿ ಕಂಡುಬರುತ್ತದೆ. ಒಂದು ಪದ್ಯದಲ್ಲಿ ಚಂದ್ರನನ್ನು ಹೇಳ್ತಾರೆ, ಹಂಸೋ ಯಥಾ ರಾಜತ ಪಂಜರಸ್ಥ. ಆಕಾಶದಲ್ಲಿ ಬೆಳಗ್ತಾ ಇರುವ ಪೂರ್ಣಚಂದ್ರ ಹೇಕಂಡ ಅಂದರೆ ಬೆಳ್ಳಿಯ ಪಂಜರದ ಮಧ್ಯದಲ್ಲಿರುವಂತಹ ಹಂಸದಂತೆ ಕಂಡುಬಂದ. ಸಿಂಹೋ ಯಥ ಮಂದರ ಕಂದರಸ್ಥ. ಮಂದರ ಪರ್ವತದ ಒಳಗಿರುವಂತಹ ಸಿಂಹದಂತೆ ಕಾಣ್ತಾನೆ. ವೀರೋ ಯಥಾ ಗರ್ವಿತ ಕುಂಜರಸ್ಥ. ಗರ್ವಿತನಾದ ವೀರ ಆನೆ ಮೇಲೆ ಬರುವಂತೆ ಬರ್ತಾ ಇದ್ದಾನೆ. ಚಂದ್ರೋಪಿ ಬಭ್ರಾಜ ತಥಾಂಬರಸ್ಥ. ಅಂಬರ ನೀಲವಾಗಿದೆ. ನೀಲ, ಕಪ್ಪು ಇದೆಲ್ಲವನ್ನು ಸಾಮಾನ್ಯ ಹತ್ತಿರದ ಬಣ್ಣ ಆದ್ದರಿಂದ ಒಂದು ಅಂತ ಸ್ವೀಕಾರ ಮಾಡುವುದು. ಆದ್ದರಿಂದ ಮಂದರ ಪರ್ವತದಲ್ಲಿರುವ ಸಿಂಹದಂತೆ, ಗುಹೆಯಲ್ಲಿರುವಂತಹ ಸಿಂಹದ ಹಾಗೆ, ಕಪ್ಪಾದ ಆನೆ ಮೇಲೆ ಕುಳಿತ ವೀರನಂತೆ ಈ ರೀತಿ ಆ ಚಂದ್ರ ಶೋಭಿಸ್ತಾ ಇದ್ದಾನೆ ಇತ್ಯಾದಿ ಮಾತುಗಳ ಮೂಲಕ ಚಂದ್ರನ ವರ್ಣನೆಯನ್ನು ಮಾಡುತ್ತಾರೆ. ಹನುಮಂತ ಪುನಃ ತನ್ನ ಅನ್ವೇಷಣೆಯನ್ನು ಮುಂದುವರಿಸಿದ. ಹಾಗೆ ಬಂದವನು ರಾಕ್ಷಸರ ಭವನಗಳನ್ನೆಲ್ಲ ಕಾಣುತ್ತಾನೆ. ಯಾರೆಲ್ಲ ಪ್ರಸಿದ್ಧ ರಾಕ್ಷಸರು ಅವರೆಲ್ಲರ ಮನೆಗಳನ್ನು ನೋಡ್ತಾನೆ. ಅಲ್ಲೆಲ್ಲ ಸೀತೆಯನ್ನು ಹುಡುಕ್ತಾನೆ ಅಂತ ಅರ್ಥ. ಮನೆ ನೋಡ್ಲಿಕ್ಕೆ ಹೋದದ್ದಲ್ಲ, ಬೀದಿ ನೋಡ್ಲಿಕ್ಕೆ ಹೋದದ್ದಲ್ಲ. ಹಾಗಾಗಿ ಎಲ್ಲಿ ಹೋದರೂ ಅವನ ಮುಖ್ಯ ಉದ್ದೇಶ ಸೀತೆಯನ್ನು ಕಾಣುವುದು. ಆ ಭವನಗಳ ವರ್ಣನೆ ಎಲ್ಲ ಬರ್ತದೆ. ಯಾರೆಲ್ಲ ಭವನಗಳನ್ನು ಕಂಡ ಅಂದರೆ ಗೃಹಾದ್ಗೃಹಂ ರಾಕ್ಷಸಾನಾಂ ಉದ್ಯಾನಾನಿ ಚ ವಾನರಃ ವೀಕ್ಷಮಾಣೋಪ್ಯಸಂತ್ರಸ್ತಃ ಪ್ರಾಸಾದಾಂಶ್ಚ ಚಚಾರಸಃ. ಈಗ ಅವನಿಗೆ ಸ್ವಲ್ಪವೂ ಹೆದರಿಕೆ ಇಲ್ಲ. ನನ್ನನ್ನು ಅಷ್ಟಾಗಿ ಗುರುತಿಸುವುದಿದ್ದರೆ ಈಗ ಯಾರೂ ಇಲ್ಲ ಅಂತ ಒಂದು ವಿಶ್ವಾಸ ಅವನಿಗೆ. ಚಿಕ್ಕ ರೂಪದಲ್ಲಿದ್ದಾನೆ. ಹಾಗಾಗಿ ಮನೆಯಿಂದ ಮನೆಗೆ ಹಾರತಾನೆ, ಉದ್ಯಾನದಿಂದ ಉದ್ಯಾನಕ್ಕೆ ಹಾರ್ತಾನೆ. ಮನೆಗಳ ಮಧ್ಯದಲ್ಲಿರುವ ಉದ್ಯಾನಗಳು, ಅಂತಹ ಉದ್ಯಾನಗಳಿಂದ ಉದ್ಯಾನಕ್ಕೆ ಹಾರತಾ ಪ್ರಾಸಾದಗಳು, ಉಪರಿಗೆಯ ಮನೆಗಳು ಅದೆಲ್ಲವನ್ನು ನೋಡಿಕೊಂಡು ಮುಂದೆ ಹೋಗ್ತಾನೆ. ಆಗ ಅಥ ಮೇಘ ಪ್ರತೀಕಾಶಂ ಕುಂಭಕರ್ಣ ನಿವೇಶನಂ. ಮೇಘದಂತೆ ತೋರುವ ಅಂದರೆ ಅಷ್ಟೂ ಎತ್ತರಕ್ಕೆ ಎದ್ದು ನಿಂತಹ ಕುಂಭಕರ್ಣನ ಮನೆ. ವಿಭೀಷಣಸ್ಯ ಚ ತಥಾ ಪಪ್ಲುವೇ ಸಮಹಾಕಪಿ. ವಿಭೀಷಣ ಮನೆಯನ್ನು ಲಂಘಿಸಿ ಮುಂದೆ ಹೋದ, ಅದರೊಳಗೆಲ್ಲ ನೋಡಿದ. ತತಃ ಅನ್ಯತ್ ಪಪ್ಲುವೇ ವೇಶ್ಮ ಮಹಾಪಾರ್ಶ್ವಸ್ಯ ವೀರ್ಯವಾನ್. ಮಹಾಪಾರ್ಶ್ವ ಅಂತ ಒಬ್ಬ ರಾಕ್ಷಸ. ಮಹೋದರಸ್ಯ ಚ ಗೃಹಂ ವಿರೂಪಾಕ್ಷಸ್ಯ ಚೈವ. ಹಿ ಮಹೋದರ, ವಿರೂಪಾಕ್ಷ, ಮುಂದೆ ಹೇಳ್ತಾರೆ ವಿದ್ಯುಜ್ಜುಕ್ವ, ಆಮೇಲೆ ವಿದ್ಯುನ್ಮಾಲಿ, ವಜ್ರದ ಮುಷ್ಟ್ರ, ಶುಕ, ಸಾರಣ, ಜಂಬುಮಾಲಿ, ಇಂದ್ರಜಿತು, ಸುಮಾಲಿ, ರಶ್ಮಿಕೇತು, ವಜ್ರಕಾಯ, ಧೂಮ್ರಾಕ್ಷ, ಸಂಪಾತಿ. ಸಂಪಾತಿ ಎನ್ನುವ ಹೆಸರು ಒಬ್ಬ ರಾಕ್ಷಸ. ವಿದ್ಯುದ್ರೂಪ, ಭೀಮ, ಘನ, ವಿಘನ, ಶುಕನಾಸ, ವಕ್ರ, ಶಠ, ವಿಕಟ, ಹ್ರಸ್ವಕರ್ಣ, ದಮುಷ್ಟ್ರ, ಲೋಮಶ, ಯುದ್ಧೋನ್ಮತ್ತ, ಧ್ವಜಗ್ರೀವ, ವಿದ್ಯುಜ್ಜಿಕ್ವ, ಹಸ್ತಿಮುಖ, ಕರಾಲಾಸ್ಯ, ವಿಶಾಲಾಸ್ಯ, ಶೋಣಿತಾಕ್ಷ. ಹೀಗೆ ಅನೇಕ ರಾಕ್ಷಸ ಮುಖ್ಯರು, ಅವರೆಲ್ಲರ ಮನೆಗಳನ್ನು ಕೂಡ ನೋಡಿದ. ಹೀಗೆ ನೋಡ್ತಾ ನೋಡ್ತಾ ಮುಂದೆ ಹೋಗ್ತಾನೆ. ಸೀತೆಯಲ್ಲಿಯೂ ಅವನಿಗೆ ಕಾಣಲಿಕ್ಕೆ ಸಿಗಲಿಲ್ಲ. ಮುಂದೆ ಗೃಹಾಣಿ ನಾನಾ ವಸು ರಾಜಿತಾನಿ ದೇವಾಸುರೈಶ್ಚಾಪಿ ಸುಪೂಜಿತಾನಿ ಸರ್ವೈಶ್ಚ ದೋಷೈಃ ಪರಿವರ್ಜಿತಾನಿ ಕಪಿರ್ದದರ್ಶ ಸ್ವಬಲಾರ್ಜಿತಾನಿ. ಹನುಮಂತನ ಮುಂದಿನ ಪ್ರಯಾಣ ರಾವಣನ ಭವನದ ಕಡೆಗೆ. ರಾವಣನ ಭವನ ಅಂದರೆ ಅದು ಒಂದು ಅರಮನೆ ಅಲ್ಲ, ಒಂದು ಅರಮನೆಗಳ ಒಂದು ಸಮೂಹ. ತುಂಬ ದಿವ್ಯವಾದ ಭವನಗಳುಂಟು.
ಅದು ಎಷ್ಟಿತ್ತು ಅಂದರೆ ಅರ್ಧ ಯೋಜನ ವಿಸ್ತೀರ್ಣಮಾಯತಂ ಯೋಜನಂ ಹಿತತು. ಅರ್ಧ ಯೋಜನ ವಿಸ್ತೀರ್ಣಕ್ಕೆ ಅವನೊಬ್ಬನ ಈ ಅರಮನೆಯ ಪ್ರಾಕಾರ ಇತ್ತು. ಒಂದು ಯೋಜನ ಅಂದರೆ 8 ಮೈಲು ಅಂತ ಒಂದು ಪ್ರತೀತಿ. ಕೆಲವೊಮ್ಮೆ ಆ ದೂರ ಸ್ವಲ್ಪ ವ್ಯತ್ಯಸ್ತವಾಗಿ ಪಠಿತವಾದದ್ದು ಉಂಟು. ಅದು ಸಾಮಾನ್ಯ ದೃಷ್ಟಿಯಲ್ಲಿ ಲೆಕ್ಕ ಹಿಡಿಯುವುದು 1 ಯೋಜನ ಅಂದರೆ 8 ಮೈಲು. 4 ಮೈಲು ವಿಸ್ತೀರ್ಣದಲ್ಲಿತ್ತು ಈ ರಾವಣನ ಅರಮನೆಯ ಆ ಪ್ರಾಕಾರ. ಅಷ್ಟು ದೊಡ್ಡ ಪ್ರಾಕಾರದೊಳಗೆ ಪ್ರವೇಶ ಮಾಡಿದ. ಅದರೊಳಗೆ ಇದ್ದಂತಹ ಎಲ್ಲ ಮನೆಗಳು ಕೂಡ ನಾನಾ ವಸು ರಾಜಿತಾನಿ, ಬಗೆ ಬಗೆಯ ಸಂಪತ್ತಿನಿಂದ ಶೋಭಿಸುವಂಥವುಗಳು. ದೇವಾಸುರೈಶ್ಚಾಪಿ ಸುಪೂಜಿತಾನಿ, ದೇವತೆಗಳೂ ಕೂಡ ಇದನ್ನು ಪೂಜಿಸಬೇಕು. ಅಂದರೆ ಸ್ವರ್ಗದ ಭವನಕ್ಕಿಂತಲೂ ಮಿಗಿಲಾದ ಭವನಗಳು. ಸರ್ವೈಶ್ಚ ದೋಷೈ ಪರಿವರ್ಜಿತಾನಿ, ಯಾವುದೇ ದೋಷ ಇಲ್ಲ, ನಿರ್ದುಷ್ಟವಾದಂತಹ ಭವನಗಳು. ಮಹೀತಲೆ ಸ್ವರ್ಗಮಿವ ಪ್ರಕೀರ್ಣಂ, ಭೂಮಿಯ ಮೇಲೆ ಹರಡಿದಂತಹ ಸ್ವರ್ಗದ ಹಾಗೆ ಕಾಣ್ತಾ ಉಂಟು. ಶ್ರಿಯಾಜ್ವಲಂತಂ ಬಹುರತ್ನ ಕೀರ್ಣಂ, ಬಹಳವಾದಂತಹ ರತ್ನಗಳಿಂದಲೇ ತುಂಬಿದಂತಹ ಇದು ಸಂಪತ್ತಿನಿಂದ ಜ್ವಲಿಸ್ತಾ ಉಂಟು, ಶೋಭಿಸ್ತಾ ಉಂಟು. ನಾನಾ ತರುಣಾಂ ಕುಸುಮಾವಕೀರ್ಣಂ ಗಿರೇರಿವಾಗ್ರಂ ರಜಸಾವಕೀರ್ಣಂ. ಒಂದು ಪರ್ವತ ಹೇಗೆ ಬಗೆ ಬಗೆಯ ಹೂವಿನ ಪರಾಗಗಳಿಂದ ತುಂಬಿರ್ತದೋ ಹಾಗೆ ಈ ಭವನ ಬಗೆ ಬಗೆಯ ಮಣಿಯ ಪರಾಗಗಳು, ಪುಡಿಗಳು ಅದರಿಂದಲೇ ತುಂಬಿತ್ತು. ಇಷ್ಟೂ ವೈಭವದ ಅರಮನೆ, ಆ ಪ್ರಾಕಾರ ರಾವಣನದ್ದು. ಅದರೊಳಗೆ ಪ್ರವೇಶ ಮಾಡಿದವನಿಗೆ ಪುನಃ ಕಾಣ್ತದೆ, ಸತಸ್ಯ ಮಧ್ಯೆ ಭವನಸ್ಯ ಸಂಸ್ಥಿತಂ ಮಹದ್ವಿಮಾನಂ ಮಣಿರತ್ನ ಚಿತ್ರಿತಂ. ಆ ಪ್ರಾಕಾರದ ಅರಮನೆಯ ಸಮೂಹದ ಮಧ್ಯದಲ್ಲಿ ಮಣಿಗಳಿಂದಲೇ ಚಿತ್ರಿತವಾದಂತಹ ಒಂದು ದಿವ್ಯ ವಿಮಾನ ಕಾಣಲಿಕ್ಕೆ ಸಿಕ್ಕಿತು, ಪುಷ್ಪಕ ವಿಮಾನ. ಪ್ರತಪ್ತ ಜಾಂಬೂನದ ಜಾಲ ಕೃತ್ರಿಮಂ ದದರ್ಶ, ಅದು ಬಂಗಾರದ ಎಳೆಗಳಿಂದಲೇ ಮಾಡಲ್ಪಟ್ಟದ್ದು, ಸ್ವರ್ಣಮಯವಾದದ್ದು. ಅದರಲ್ಲಿ ಮುತ್ತುರತ್ನಗಳೆಲ್ಲ ಹೇರಳವಾಗಿವೆ ಅಂಥದ್ದು. ಅದನ್ನು ನೋಡಿ ಅವ ಹೇಳ್ತಾನೆ, ನ ತತ್ರ ಕಿಂಚಿತ್ ನಕೃತಂ ಪ್ರಯತ್ನತೋ, ಪ್ರಯತ್ನವಿಲ್ಲದೆ ಇದರ ಯಾವ ಭಾಗವನ್ನೂ ನಿರ್ಮಾಣ ಮಾಡಿಲ್ಲ. ಅಂದರೆ ತುಂಬ ಸೂಕ್ಷ್ಮವಾದಂತಹ ಕುಸುರಿಗಳು, ಕೆತ್ತನೆಗಳು, ತುಂಬ ಪ್ರಯತ್ನಪೂರ್ವಕವಾಗಿ ಇದರ ಒಂದೊಂದು ಅಂಗವನ್ನೂ ನಿರ್ಮಾಣ ಮಾಡಿದ್ದಾರೆ ಅಂಥದ್ದು. ನ ತತ್ರ ಕಿಂಚಿನ್ನ ಮಹಾರ್ಘರತ್ನಂ, ಅದರ ಯಾವ ಭಾಗದಲ್ಲಿಯೂ ಕೂಡ ಅಮೂಲ್ಯವಾದ ರತ್ನಗಳಿಲ್ಲ ಎನ್ನುವ ಸ್ಥಿತಿ ಇಲ್ಲ, ಅಂತಹ ಅಮೂಲ್ಯವಾದದ್ದು. ನತೇ ವಿಶೇಷ ನಿಯತಾ ಸುರೇಶ್ವಪಿ ನ ತತ್ರ ಕಿಂಚಿನ್ನ ಮಹಾವಿಶೇಷವತ್. ದೇವತೆಗಳಲ್ಲಿಯೂ ಇಂತಹ ಒಂದು ಅಮೂಲ್ಯವಾದಂತಹ ವಸ್ತು ಇಲ್ಲ, ಅಂತಹ ಅದ್ಭುತವಾದದ್ದಿದು ಅಂತ ಆ ವಿಮಾನವನ್ನು ನಾವು ನೋಡ್ತಾನೆ. ಈಗೊಂದು ಬಾರಿ ವಿಮಾನ ನೋಡಿದ, ಮುಂದೆ ರಾವಣನ ಭವನದೊಳಗೆ ಹೋಗಿ ಹೊರಬಂದು ಇನ್ನೊಮ್ಮೆ ಪುನಃ ಬರುವ ಸಂದರ್ಭದಲ್ಲಿ ವಿಮಾನವನ್ನು ನೋಡ್ತಾ ಬರ್ತಾನೆ. ಆಗ ಅವನು ಕಾಣದಿರುವ ವಿಶೇಷತೆಯನ್ನು ಇನ್ನೊಮ್ಮೆ ಕಂಡಾಗ ವರ್ಣನೆ ಮಾಡ್ತಾನೆ. ಈ ರೀತಿ 2 ಬಾರಿ ಅವನು ವರ್ಣನೆ ಮಾಡ್ತಾನೆ. ಈ ರೀತಿ ನೋಡ್ತಾ ನೋಡ್ತಾ ರಾವಣನ ಭವನವನ್ನು ಪ್ರವೇಶ ಮಾಡಿದ. ಅದು ರಾಕ್ಷಸೀಭಿಶ್ಚ ಪತ್ನೀಭಿಃ ರಾವಣಸ್ಯ ನಿವೇಶನಂ ಆಹೃತಾಭಿಶ್ಚ ವಿಕ್ರಮ್ಯ ರಾಜಕನ್ಯಾಭಿರಾವೃತಂ. ಆ ರಾವಣನ ಭವನ ರಾಕ್ಷಸೀ ಪತ್ನಿಯರಿಂದ ಕೂಡಿದ್ದಾಗಿತ್ತು. ರಾವಣನ ಪತ್ನಿಯರು ಬಹಳಷ್ಟು ಮಂದಿ ಇರುವಂತಹ ಭವನ. ಮತ್ತು ಆಹೃತಾಭಿಶ್ಚ ವಿಕ್ರಮ್ಯ, ತನ್ನ ಪರಾಕ್ರಮದಿಂದ ಬಲಾತ್ಕಾರವಾಗಿ ಸೆಳೆದು ತಂದಂತಹ ಸ್ತ್ರೀಯರು. ಆಹೃತಾಭಿಶ್ಚ ವಿಕ್ರಮ್ಯ. ಇನ್ನೊಂದು ಅರ್ಥ ಹೇಳುವುದಿದ್ದರೆ ಅವನ ವಿಕ್ರಮಕ್ಕೆ ಸೋತು ಒಪ್ಪಿಸಲ್ಪಟ್ಟವರು. ಹಿಂದೆ ಆಗುವ ಒಂದು ಕ್ರಮ ಇತ್ತು, ಪರಾಕ್ರಮಿಯಾದ ರಾಜನಿಗೆ ತಮ್ಮ ಮಗಳನ್ನು ಕೊಡುವ ಕ್ರಮ. ಆ ರೀತಿಯಲ್ಲಿ ಪರಾಕ್ರಮಕ್ಕೆ ವಶರಾಗಿ ಬಂದವರು. ಯಾಕೆ ಮುಂದೆ ಹನುಮಂತ ಹೇಳ್ತಾನೆ, ರಾವಣನನ್ನು ಇಷ್ಟಪಡದವರು, ಅವನಿಂದ ಬಲಾತ್ಕರಿಸಲ್ಪಟ್ಟವರು ಅಂತ ಇಲ್ಲಿ ಯಾರೂ ಕಾಣುವುದಿಲ್ಲ ಅಂತ ಹೇಳ್ತಾನೆ. ಆ ರೀತಿ ವಿಕ್ರಮದಿಂದ ಸಂಪಾದನೆ ಮಾಡಿದಂತಹ ಸ್ತ್ರೀಯರಿದ್ದಾರೆ. ಅವರಿರುವಂತಹ ಗೃಹಗಳು ಯಾಹಿ ವೈಶ್ರವಣೇ ಲಕ್ಷ್ಮೀ ಯಾಚೇಂದ್ರ ಹರಿವಾಹನೆ ಸಾ ರಾವಣ ಗೃಹೇ ಸರ್ವ ನಿತ್ಯಮೇವಾನಪಾಯಿನಿ. ಕುಬೇರನಲ್ಲಿ ಯಾವ ಸಂಪತ್ತಿದೆಯೋ
ಇಂದ್ರನಲ್ಲಿ ಯಾವ ಸಂಪತ್ತಿದೆಯೋ ಅಂತಹ ಎಲ್ಲ ಸಂಪತ್ತುಗಳು ಕೂಡ ಇಲ್ಲಿ ಕಂಡು ಬರ್ತಾ ಉಂಟು. ಯಾಚ ರಾಜ್ಯ ಕುಬೇರಸ್ಯ ಯಮಸ್ಯ ವರುಣಸ್ಯ ಚ ತಾದೃಶೀ ತದ್ವಿಶಿಷ್ಟಾವ ವೃದ್ಧಿ ರಕ್ಷೋ ಗೃಹೇಶ್ವಪಿ. ಕುಬೇರ, ಯಮ, ವರುಣ ಮುಂತಾದಂತಹ ದೇವತೆಗಳಲ್ಲಿ ಯಾವ ವಿಧವಾದ ಸಂಪತ್ತುಂಟೋ ಆ ಎಲ್ಲ ಸಂಪತ್ತು ಇಲ್ಲಿ ಶೋಭಿಸ್ತಾ ಉಂಟು ಅಂತ ಪುನಃ ಅವರೆಲ್ಲ ವಾಸವಾದ ಭವನವನ್ನು ಕೂಡ ನೋಡಿ ಅದನ್ನು ವರ್ಣನೆ ಮಾಡ್ತಾನೆ. ಆಮೇಲೆ ಅಲ್ಲಿಂದಲೂ ಮುಂದೆ ಬಂದಾಗ ತಥೋ ಪಶ್ಯತ್ ಕುತಾಸೀನಂ ನಾನಾ ವರ್ಣಾಂಬರಸ್ರಜಂ ಸಹಸ್ರಂ ವರನಾರೀಣಾಂ ನಾನಾ ವೇಷ ವಿಭೂಷಿತಾಂ. ಬಗೆ ಬಗೆಯ ವೇಷಗಳಿಂದ ಶೋಭಿಸುತ್ತಿರುವಂತಹ ಸಾವಿರಾರು ನಾರಿಯರನ್ನು ಮುಂದೆ ಅವನು ಕಾಣುತ್ತಾನೆ. ಹೀಗೆ ಕಾಣ್ತಾ ಕಾಣ್ತಾ ಮುಂದೆ ಬರುವವ ಆ ಸ್ತ್ರೀಯರನ್ನೆಲ್ಲ ನೋಡಿ ಕೊನೆಗೆ ಅವರ ಬಗ್ಗೆ ಒಂದು ಮಾತು ಹೇಳ್ತಾನೆ. ನ ಚಾಕುಲೀನಾ ನಹಿ ರೂಪಹೀನ ನಾ ದಕ್ಷಿಣಾನಾನುಪಚಾರಯುಕ್ತ ಭಾರ್ಯಾ ಭವತ್ತಸ್ಯ ನಹಿ ನ ಹೀನ ಸತ್ವ ನ ಚಾಪಿ ಕಾಂತಸ್ಯ ನ ಕಾಮನೀಯ. ಇಲ್ಲಿರುವ ಸ್ತ್ರೀಯರನ್ನು ನೋಡಿದರೆ ಎಲ್ಲರೂ ಕೂಡ ಕುಲೀನರು, ಉತ್ತಮ ಕುಲೋತ್ಪನ್ನರು ಅಲ್ಲ ಅಂತ ಹೇಳುವ ಯಾವ ಸ್ತ್ರೀಯರೂ ಇದರೊಳಗಿಲ್ಲ. ರೂಪಹೀನರು ಅಂತ ಹೇಳುವವರಿಲ್ಲ. ಉಪಚರಿಸದೆ ಗರ್ವದಿಂದ ನಡೆದುಕೊಳ್ಳುವವರು ಅಂತ ಹೇಳುವವರು ಇದರೊಳಗಿಲ್ಲ. ಹೀನ ಸತ್ವರು ಇದರೊಳಗಿಲ್ಲ. ಎಲ್ಲರೂ ಕೂಡ ಅತ್ಯಂತ ಸುಂದರಿಯರು, ಉತ್ತಮ ಕುಲೋತ್ಪನ್ನರಾದಂತೆ ಇವರೆಲ್ಲರೂ ಕಂಡು ಬರ್ತಾ ಇದ್ದಾರೆ. ಬಭೂವ ಬುದ್ಧಿಸ್ತು ಹರೀಶ್ವರಸ್ಯ ಯದೀದೃಶೀ ರಾಘವ ಧರ್ಮಪತ್ನಿ ಇಮಾ ಯಥಾ ರಾಕ್ಷಸರಾಜ ಭಾರ್ಯಾಃ ಸುಜಾತಂ ಅಸ್ಯೇತಿ ಸಾಧು ಬುದ್ಧೇಃ. ಅವ ಆಲೋಚನೆ ಮಾಡ್ತಾನೆ, ಇಷ್ಟು ಸಮೃದ್ಧಿ ಇದೆ, ಇಷ್ಟು ಸುಂದರವಾದ ಸ್ತ್ರೀಯರ ಸಮೂಹ ಅವನ ಮಡದಿಯರ ಗಣದಲ್ಲುಂಟು, ಇಷ್ಟು ಸುಖವಾಗಿ ರಾವಣ ಇದ್ದಾನೆ. ಒಂದೊಮ್ಮೆ ಅವನು ಹೇಗೆ ಅವನ ಮಡದಿಯರೊಂದಿಗೆ ಸುಖವಾಗಿದ್ದಾನೋ ಅದೇ ರೀತಿ ಇಮಾ ಯಥಾ ರಾಕ್ಷಸ ರಾಜಭಾರ್ಯಾಃ, ಈ ರಾಕ್ಷಸ ರಾಜಭಾರ್ಯೆಯರು ಹೇಗೆ ಸುಖವಾಗಿದ್ದಾರೋ ಇದೇ ರೀತಿ ಯದಿ ಈದೃಶೀ ರಾಘವ ಧರ್ಮಪತ್ನಿ, ಒಂದೊಮ್ಮೆ ಸೀತೆಯನ್ನೂ ಹೀಗೆಯೇ ಇರಲಿಕ್ಕೆ ಅವ ಬಿಟ್ಟಿದ್ದರೆ, ಇವರೆಲ್ಲರೂ ಪತಿಯೊಂದಿಗೆ ಹೇಗೆ ಸುಖವಾಗಿದ್ದಾರೋ ಹಾಗೆ ರಾಮನೊಂದಿಗೆ ಸುಖವಾಗಿರುವುದಕ್ಕೆ ಸೀತೆಯನ್ನು ಬಿಟ್ಟಿದ್ದರೆ, ಅಂದರೆ ಅಪಹರಿಸಿ ತರದೇ ಇರ್ತಿದ್ದರೆ, ಆಗ ಸುಜಾತಮಸ್ಯ ಹಿ ಸಾಧು ಬುದ್ಧೇಹೇ, ಅವನು ಸಾಧು ಬುದ್ಧಿಯವನಾಗಿರ್ತಿದ್ದ. ಅವನ ಈ ಎಲ್ಲ ಸಂಪತ್ತುಗಳು, ಅವನ ಜನ್ಮ, ಅವನ ಜೀವನ ಎಲ್ಲವೂ ಸಾರ್ಥಕವಾಗುತ್ತಿತ್ತು. ಆದರೆ ದುರ್ಬುದ್ಧಿಯವನಾದ, ಸೀತೆಯನ್ನು ಅಪಹರಿಸಿದ, ಇವೆಲ್ಲ ಈವರೆಗುಂಟು, ಮುಂದೆ ಎಲ್ಲವೂ ನಾಶವನ್ನು ಹೊಂದದೆ. ಪುನಶ್ಚ ಸೋಚಿಂತಯತ್ ಆರ್ತರೂಪಃ ಧ್ರುವಂ ವಿಶಿಷ್ಟ ಗುಣತೋ ಹಿ ಸೀತಾ ಅಥಾಯಮಸ್ಯಾಂ ಕೃತವಾನ್ ಮಹಾತ್ಮ ಲಂಕೇಶ್ವರಃ ಕಷ್ಟಮನಾರ್ಯ ಕರ್ಮ. ಈ ಸೀತೆಯ ಸ್ವರೂಪ ಎಂಥದ್ದು? ಅವಳು ವಿಶಿಷ್ಟವಾದ ಗುಣಗಳಿಂದ ಕೂಡಿದವಳು. ಮುಖ್ಯವಾಗಿ ಇಲ್ಲಿ ಬೇಕಾದದ್ದು ಅವಳ ಪಾತಿವ್ರತ್ಯ ಮತ್ತು ಒಂದು ಕ್ಷಣವೂ ರಾಮನನ್ನು ಬಿಟ್ಟು ಇರದ ಸ್ಥಿತಿ. ಅಂತಹ ಸ್ಥಿತಿಯ ಅಂತಹ ಗುಣವುಳ್ಳಂತಹ ಸೀತೆಯನ್ನು ಅಪಹರಿಸಿ ದೊಡ್ಡ ಕಷ್ಟದ ಕೆಲಸವನ್ನು ಈ ಲಂಕೇಶ್ವರ ಮಾಡಿದ, ದೊಡ್ಡ ಆಪತ್ತಾಗ್ತದೆ ಅಂತ ಆಲೋಚನೆ ಮಾಡುತ್ತಾನೆ. ಇಂತಹ ಆ ದಿವ್ಯವಾದ ಭವನದಲ್ಲಿ ತತ್ರ ದಿವ್ಯೋಪಮಂ ಮುಖ್ಯಂ ಸ್ಫಾಟಿಕಂ ರತ್ನಭೂಷಿತಂ ಅವೇಕ್ಷ್ಯಮಾಣೋ ಹನುಮಾನ್ ದದರ್ಶ ಶಯನಾಸನಂ. ಒಂದು ದೊಡ್ಡ ಶಯನಾಸನ, ಮಂಚವನ್ನು ನೋಡಿದ ಇಂತಹ ಭವನದ ಮಧ್ಯದಲ್ಲಿ. ಅದೂ ಕೂಡ ದೇವ ಸದೃಶವಾದದ್ದು, ಸ್ಫಟಿಕದಿಂದಲೂ ಬಗೆ ಬಗೆಯ ರತ್ನಗಳಿಂದಲೂ ಶೋಭಿಸುವಂಥದ್ದು. ಎಲ್ಲ ವರ್ಣನೆಯ ಮೂಲಕ ಆ ಲಂಕೆಯ ವೈಭವ, ಅದರ ಸಮೃದ್ಧಿ, ಇದೆಲ್ಲವನ್ನು ಕೂಡ ಮತ್ತೆ ಮತ್ತೆ ತೋರಿಸುವ ಕೆಲಸವನ್ನು ಕವಿ ಮಾಡ್ತಾ ಇದ್ದಾರೆ. ದಿವ್ಯವಾದಂತಹ ಒಂದು ಶಯನದ ಮೇಲೆ ಮಲಗಿರುವ ರಾವಣನ ಚಿತ್ರವನ್ನು ಕೊಡುವುದಕ್ಕೆ ಪೂರ್ವಭಾವಿಯಾಗಿ ಆ ಮಂಚದ ವರ್ಣನೆಯನ್ನು ಮಾಡ್ತಾರೆ. ಇದು ಎಷ್ಟು ಅದ್ಭುತವಾಗಿತ್ತು ಅಂತ. ಅಂತಹ ಅಮೂಲ್ಯವಾದಂತಹ ಒಂದು ಹಾಸುಗೆ ಮಂಚದ ಮೇಲೆ ತಸ್ಮಿನ್ ಜೀಮೂತ ಸಂಕಾಶಂ ಪ್ರದೀಪ್ತೋತ್ತಮ ಕುಂಡಲಂ ಲೋಹಿತಾಕ್ಷಂ ಮಹಾಬಾಹುಂ ಮಹಾರಜತವಾಸಸಂ.
ಅವ ರಾವಣನನ್ನು ನೋಡಿದ. ಅವ ಹೇಗಿದ್ದ ಅಂದರೆ ಮೇಘದಂತಿದ್ದ, ಕಪ್ಪಾದ ದೇಹ, ಪ್ರದೀಪ್ತವಾದ ಉತ್ತಮ ಕುಂಡಲಗಳು, ಆಭರಣ ಧಾರಣೆ ಮಾಡಿದ್ದಾನೆ. ಲೋಹಿತಾಕ್ಷ, ಕೆಂಪಾದ ಕಣ್ಣುಳ್ಳವನು, ಬಿಳಿಯಾದ ವಸ್ತ್ರವನ್ನು ಧಾರಣೆ ಮಾಡಿದ್ದಾನೆ. ಲೋಹಿತೇನಾನುಲಿಪ್ತಾಂಗಂ ಚಂದನೇನ ಸುಗಂಧಿನ, ಕೆಂಪಾದಂತಹ ಪರಿಮಳದ ಚಂದನ ಗಂಧವನ್ನು ಲೇಪನ ಮಾಡಿಕೊಂಡಿದ್ದಾನೆ. ಹೇಗೆ ಕಾಣ್ತಾನೆ ಅಂದರೆ ಸಂಧ್ಯಾ ರಕ್ತಮಿವಾಕಾಶೆ ತೋಯದಂ ಸತಟಿದ್ಗಣಂ. ಸಂಜೆಯ ಹೊತ್ತಿನಲ್ಲಿ ಈ ಮೇಘದ ಮೇಲೆ ಮುಳುಗುವ ಸೂರ್ಯನ ಕೆಂಪಾದ ಕಿರಣ ಬಿದ್ದರೆ ಅದು ಹೇಗೆ ಕಾಣ್ತದೋ ಹಾಗೆ ಈಗ ಕೆಂಪಾದ ಆ ದ್ರವವನ್ನೆಲ್ಲ ಲೇಪನ ಮಾಡಿಕೊಂಡಿರುವ, ಚಂದನದ ಲೇಪನವನ್ನು ಮಾಡಿಕೊಂಡಿರುವಂತಹ ಆತ ಕಾಣ್ತಾ ಇದ್ದಾನೆ. ಕ್ರೀಡಿತ್ವೋಪರತಂ ರಾತ್ರೌ ವರಾಭರಣಭೂಷಿತಂ ಪ್ರಿಯಂ ರಾಕ್ಷಸ ಕನ್ಯಾನಾಂ ರಾಕ್ಷಸಾನಾಂ ಸುಖಾವಹಂ. ಅಲ್ಲಿದ್ದಂತಹ ಸ್ತ್ರೀಯರವನ ಮಡದಿಯರು ಅವರೊಂದಿಗೆ ರಾತ್ರಿಯಲ್ಲಿ ಕ್ರೀಡಿಸಿ ಶೃಂಗಾರ ಸುಖವನ್ನು ಅನುಭವಿಸಿ ಅವನು ಮಲಗಿದ್ದಾನೀಗ. ರಾಕ್ಷಸ ಕನ್ಯರಿಗೂ ಪ್ರಿಯ, ರಾಕ್ಷಸರಿಗೂ ಪ್ರಿಯಕರನಾಗಿದ್ದಾನೆ. ಅಂತಹ ರಾವಣ ಮಲಗಿದ್ದಾನೆ. ಅವನನ್ನು ಸೇವಿಸುವ ಅಥವಾ ಅವನ ಸುತ್ತಲಿರುವಂತಹ ಸ್ತ್ರೀಯರ ವರ್ಣನೆಲ್ಲ ಬರ್ತದೆ. ಅದರಲ್ಲಿ ವಿಶೇಷವಾಗಿ ಪಾದಮೂಲಗತಾಶ್ಚಾಪಿ ದದರ್ಶ ಸುಮಹಾತ್ಮನಃ ಪತ್ನೀ ಸಹ ಪ್ರಿಯ ಭಾರ್ಯಸ್ಯ ತಸ್ಯ ರಕ್ಷಃ ಪತೇರ್ಗೃಹೇ. ಅವನ ಪಾದ ಮೂಲದಲ್ಲಿದ್ದು ಅವನ ಪಾದ ಸೇವೆಯನ್ನು ಮಾಡಿ ಅಲ್ಲಿಯೇ ನಿದ್ರಿಸುತ್ತಿರುವಂತಹ ಅದೆಷ್ಟೋ ಮಡದಿಯರನ್ನು ಕಾಣ್ತಾನೆ. ಅವರೆಲ್ಲರೂ ಕೂಡ ಅತ್ಯಂತ ಸುಂದರಿಯರು, ಬಗೆ ಬಗೆಯ ಆಭರಣಗಳನ್ನು ಧರಿಸಿದವರು. ಅವರನ್ನು ನೋಡಿ ಹೇಳ್ತಾನೆ, ನೃತ್ತವಾದಿತ್ರ ಕುಶಲ ರಾಕ್ಷಸೇಂದ್ರ ಭುಜಾಂಕಗಾಹ. ಇವರನ್ನು ನೋಡಿದರೆ ಇವರೆಲ್ಲ ನೃತ್ಯ, ವಾದ್ಯವನ್ನು ನುಡಿಸುವಿಕೆ ಮೊದಲಾದವರಲ್ಲಿ ಅತ್ಯಂತ ಕುಶಲರಾದವರು. ಅಂತಹ ಸ್ತ್ರೀಯರಿವರು ಅಂತ ಅವರನ್ನು ನೋಡಿಯೇ ಹನುಮಂತ ನಿರ್ಣಯ ಮಾಡ್ತಾನೆ. ಇನ್ನು ಮಧ್ಯ ವ್ಯಾಯಾಮ ಖಿನ್ನಾಸ್ತಾಹ ರಾಕ್ಷಸೇಂದ್ರಸ್ಯ ಯೋಷಿತಃ ತೇಷು ತೇಷ್ವವಕಾಶೇಷು ಪ್ರಸುಪ್ತ ತನು ಮಧ್ಯಮ. ಮದ ಸೇವನೆ ಮಾಡಿ ಶೃಂಗಾರ ಕ್ರೀಡೆಯಲ್ಲಿ ಆಯಾಸಗೊಂಡಂಥವರು ಅಲ್ಲಲ್ಲಿ ಬಿದ್ದು ನಿದ್ರಿಸ್ತಾ ಇದ್ದಾರೆ, ಮಲಗಿ ನಿದ್ರಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಸುಂದರಿಯರು, ಕೃಶವಾದ ಮಧ್ಯಭಾಗವುಳ್ಳವರು ಎನ್ನುವುದರ ಮೂಲಕ ಅವರ ಸೌಂದರ್ಯವನ್ನಿಲ್ಲಿ ಉಲ್ಲೇಖ ಮಾಡ್ತಾರೆ. ಹೀಗೆ ಅವರ ವರ್ಣನೆ ಸಾಗುತ್ತದೆ. ಆಮೇಲೆ ಅಲ್ಲೇ ಸ್ವಲ್ಪ ಮುಂದೆ ನೋಡ್ತಾನೆ, ತಾಸಾಂ ಏಕಾಂತ ವಿನ್ಯಸ್ತೆ ಶಯನಾಂ ಶಯನೇ ಶುಭೆ ದದರ್ಶ ರೂಪ ಸಂಪನ್ನಾಂ ಅಪರಾಂಸ ಕಪಿಸ್ತ್ರೀಯಂ. ಇವರೆಲ್ಲರಿಗಿಂತಲೂ ಭಿನ್ನವಾಗಿ ಒಬ್ಬಂಟಿಗಳಾಗಿ ಅಲ್ಲಿ ಸ್ವಲ್ಪ ದೂರದಲ್ಲಿ ಮಲಗಿದ್ದಂತಹ ಒಬ್ಬಳು ಸ್ತ್ರೀಯನ್ನು ಕಾಣ್ತಾನೆ. ರೂಪ ಸಂಪನ್ನಳು, ದದರ್ಶ ರೂಪ ಸಂಪನ್ನ. ಅಂತಹ ಒಬ್ಬಳು ಸ್ತ್ರೀಯನ್ನು ನೋಡ್ತಾನೆ. ಅವಳು ರಾವಣನ ಮಡದಿ ಮಂಡೋದರಿ. ಮುಕ್ತಾಮಣಿ ಸಮಾಯುಕ್ತೈ ಭೂಷಣೈ ಸುವಿಭೂಷಿತಾಂ. ಮುಕ್ತಾಮಣಿಯಿಂದಲೇ ಕೂಡಿದಂತಹ ಅಲಂಕಾರದಿಂದ ಭೂಷಿತಳಾದವಳು. ಅಂತಹ ಆಕೆ ಗೌರೀಂ ಕನಕವರ್ಣಾಂಗಿ, ಗೌರವರ್ಣದವಳು, ಬಂಗಾರದ ವರ್ಣದವಳು. ಅಂತಹ ಕಪಿ ಮಂಡೋದರೀಂ ತತ್ರ ಶಯಾನಾಂ ಚಾರುರೂಪಿಣೀಂ. ಮಲಗಿರುವಂತಹ ಸುಂದರಿಯಾದಂತಹ ಮಂದೋದರಿಯನ್ನು ನೋಡಿದ. ಆ ಆಕೃತಿ, ಆ ಸೌಂದರ್ಯ ಮತ್ತು ಆಕೆಯಲ್ಲಿರಬಹುದಾದಂತಹ ಗುಣದ ಅಭಿವ್ಯಕ್ತಿ, ಅವಳನ್ನು ನೋಡಿದಾಗ ಇವಳು ರಾಕ್ಷಸನ ಮಡದಿ ಅಂತ ಗುರುತಿಸುವುದಕ್ಕೆ ಸಾಧ್ಯ ಇಲ್ಲ. ಅಂಥವಳು. ಆದ್ದರಿಂದ ಅವಳನ್ನು ನೋಡಿದ ಕೂಡಲೇ ಒಂದು ಕ್ಷಣ ಹನುಮಂತ ಆಲೋಚನೆ ಮಾಡಿದ, ಇವಳೇ ಸೀತೆ ಅಂತ. ಸತಾಂ ದೃಷ್ಟ್ವಾ ಮಹಾಬಾಹು ಭೂಷಿತಾಂ ಮಾರುತಾತ್ಮಜಃ ತರ್ಕಯಾಮಾಸ ಸೀತೇತಿ ರೂಪ ಯೌವನ ಸಂಪದ. ಅವಳ ರೂಪ, ಯೌವನ ಇದೆಲ್ಲವನ್ನು ನೋಡಿ ಇವಳೇ ಸೀತೆ ಅಂತ ನಿರ್ಣಯ ಮಾಡಿದ. ಸೀತೆ ಅಂತ ಗೊತ್ತಾದ ಕೂಡಲೇ ಅವನಿಗೆ ಅತ್ಯಂತ ಸಂತೋಷ ಆಯಿತು. ಹರ್ಷೇಣ ಮಹತಾಯುಕ್ತ ನನಂದ ಹರಿಯೂತಪಃ. ಅತ್ಯಂತ ಹರ್ಷದಿಂದ ಅವನು ಕುಣಿದಾಡಿ. ಹೇಗೆ ಅಂತ ಕೇಳಿದರೆ, ಅವನು ಹೇಗೂ ಕಪಿ. ಸಂತೋಷವಾದಾಗ ಕಪಿಗಳು ಏನು ಮಾಡಬಹುದು ಅದೇ ಚೇಷ್ಟೆಯನ್ನು ಮಾಡಿ ತನ್ನ ಸಂತೋಷವನ್ನವ ಪ್ರಕಟ ಮಾಡ್ತಾನೆ. ಆಸ್ಫೋಟ ಯಾಮಾಸ, ಭುಜಗಳನ್ನು ತಟ್ಟಿಕೊಂಡ ಖುಷಿಯಿಂದ.
ಚುಚುಂಬ ಪುಚ್ಚಂ, ತನ್ನ ಬಾಲವನ್ನು ತಾನೇ ತೆಗೆದು ಚುಂಬಿಸಿದ. ಕಪಿಗಳಿಗೆ ಅತ್ಯಂತ ಪ್ರಿಯವಾದ ವಸ್ತು ಅಂದರೆ ಬಾಲ. ತನ್ನ ಪುಚ್ಚವನ್ನು ತಾನು ಚುಂಬಿಸಿಕೊಂಡ. ನನಂದ, ತುಂಬ ಖುಷಿಪಟ್ಟ. ಚಿಕ್ರೀಡ, ಬೇಕಾದಂತೆ ಕುಣಿದು ಕುಪ್ಪಳಿಸಿದ. ಜಗವು, ಹಾಡಿದ. ಜಗಾಮ, ಅತ್ತಿಂದಿತ್ತ ಓಡಾಡಿದ. ಸ್ತಂಭಾನ್ ಆರೋಹನ್ ನಿಪಪಾತ ಭೂಮೌ, ಅಲ್ಲೇ ಇದ್ದ ಕಂಬದ ಮೇಲೆ ಏರಿದ, ಕೆಳಗೆ ಲಂಘಿಸಿದ, ಕುಪ್ಪಳಿಸಿದ. ಹೀಗೆ ಸಂತೋಷದಲ್ಲಿ ಕಪಿಗಳು ಏನು ಮಾಡುತ್ತವೆಯೋ ಅದೆಲ್ಲವನ್ನೂ ಮಾಡಿ ಸಂತೋಷಪಟ್ಟ. ಅಂತೂ ಸೀತೆ ಕಾಣಲಿಕ್ಕೆ ಸಿಕ್ಕಿದಳು ಅಂತ ಖುಷಿಯಾಯಿತು. ಆದರೆ ಪುನಃ ಅವನಿಗೆ ಆಲೋಚನೆ ಬಂತು, ಚಿಂತೆಗೊಳಗಾದ. ಅವಧೂಯ ಚ ತಾಂ ಬುದ್ಧಿಂ, ಈವರೆಗೆ ಬಂದ ತನ್ನ ಬುದ್ಧಿ ಏನಿದೆ ಅದೆಲ್ಲವನ್ನು ಬಿಟ್ಟ. ಅಂದರೆ ನಾನು ಆಲೋಚನೆ ಮಾಡಿದ್ದು ತಪ್ಪಾಯಿತು ಅಂತ ನಿರ್ಣಯ ಮಾಡಿದ. ಜಗಾಮಚ ಅಪರಾಂ ಚಿಂತಾಂ ಸೀತಾಂ ಪ್ರತಿ ಮಹಾಕಪಿ, ಸೀತೆಯ ಕುರಿತಾದ ಮಹತ್ತರವಾದ ಆಲೋಚನೆ, ಚಿಂತೆಗೆ ಪುನಃ ತೊಡಗಿದ. ಆಲೋಚನೆ ಮಾಡ್ತಾನೆ. ನ ರಾಮೇಣ ವಿಯುಕ್ತಾಸ ಸ್ವಪ್ತುಮರ್ಹತಿ ಭಾಮಿನಿ. ಆಲೋಚನೆ ಮಾಡ್ತಾನೆ, ರಾಮನಿಲ್ಲದೆ, ರಾಮ ವಿರಹಿತಳಾದಂತಹ ಸೀತೆ ನಿದ್ದೆ ಮಾಡುವುದಕ್ಕಾದರೂ ಉಂಟ? ಅದು ಈ ವೈಭವದ ಮಧ್ಯದಲ್ಲಿ, ಅದು ವಿಷಯ ಬೇರೆ. ಆದರೂ ಅವಳಿಗೆ ನಿದ್ದೆಯೂ ಬರಲಿಕ್ಕಿಲ್ಲ. ಇವಳಾದರೂ ಆರಾಮದಲ್ಲಿ ನಿದ್ದೆ ಮಾಡ್ತಾ ಇದ್ದಾಳೆ. ಆದ್ದರಿಂದ ನ ರಾಮೇಣ ವಿಯುಕ್ತಾಸ ಸ್ವಪ್ತುಮರ್ಹತಿ ಭಾಮಿನಿ, ಅವಳು ಖಂಡಿತ ನಿದ್ದೆ ಮಾಡುವುದಕ್ಕಿಲ್ಲ. ನ ಭೋಕ್ತುಂ ನಾಪಿ ಅಲಂಕರ್ತುಂ ನ ಪಾನಂ ಉಪಸೇವಿತುಂ. ಪ್ರಾಯ ಮಂದೋದರಿಯೂ ಸ್ವಲ್ಪ ಪಾನವನ್ನು, ಆಸವವನ್ನು ಸ್ವೀಕಾರ ಮಾಡಿದ್ದಾಳೆ, ಮಾಡಿ ಮಲಗಿದಂತೆ ಕಾಣ್ತಾ ಇದ್ದಾಳೆ. ಸೀತೆ ಹೀಗಾಗಲಿಕ್ಕುಂಟ? ಅವಳು ಊಟ ಮಾಡಲಿಕ್ಕಿಲ್ಲ, ಅಲಂಕರಿಸಿಕೊಳ್ಳಿಕ್ಕಿಲ್ಲ, ಪಾನಾದಿಗಳನ್ನಂತೂ ಅವಶ್ಯವಾಗಿ ಮಾಡಲಿಕ್ಕೇ ಇಲ್ಲ. ಇವಳು ಅದೆಲ್ಲವನ್ನು ಮಾಡಿದ್ದಾಳೆ ಅಂದರೆ ಇವಳು ಸೀತೆ ಅಲ್ಲ. ನಾಣ್ಯಂ ನರಂ ಉಪಸ್ಥಾತು ಸುರಾಣಾಮಪಿ ಚೇಶ್ವರಂ ನಹಿ ರಾಮ ಸಮಃ ಕಶ್ಚಿತ್ ವಿದ್ಯತೆ ತ್ರಿದಶೇಶ್ವಪಿ. ಅವಳು ಮನುಷ್ಯನನ್ನೇನು ದೇವತೆಯನ್ನೂ ಕೂಡ ಹೊಂದಿ ಈ ರೀತಿ ಸುಖವಾಗಿರುವುದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವಳ ಪಾಲಿಗೆ ರಾಮನಿಗಿಂತ ಹೆಚ್ಚಿನವನು ಮೂರು ಲೋಕದಲ್ಲಿ ಯಾರೂ ಇಲ್ಲ. ಅಂತಹ ರಾಮನನ್ನು ಬಿಟ್ಟು ಸೀತೆ ಹೀಗೆ ಸುಖವಾಗಿರುವುದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅನ್ಯೇಯಮಿತಿ ನಿಶ್ಚಿತ್ಯ ಭೂಯಸ್ತತ್ರ ಚಚಾರಸಃ, ಇವಳು ಬೇರೆಯವಳೆ, ಸೀತೆ ಅಲ್ಲ ಅಂತ ನಿರ್ಣಯ ಮಾಡಿ ಪುನಃ ಎಲ್ಲ ಸುತ್ತುವುದಕ್ಕೆ, ಹುಡುಕುವುದಕ್ಕೆ ಆರಂಭ ಮಾಡಿದ. ಹೀಗೆ ಹೊರಟವನಿಗೆ ಮುಂದೆ ಕಾಣಲಿಕ್ಕೆ ಸಿಕ್ಕಿದ್ದು ಪಾನಗೃಹ, ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಎನ್ನುವ ಸ್ಥಿತಿ. ಕುಡಿಯುವುದಕ್ಕೆ, ತಿನ್ನುವುದಕ್ಕೆಲ್ಲ ಬೇಕಾದಂತಹ ಗೃಹಗಳು, ಬಗೆ ಬಗೆಯ ಮಾಂಸಗಳು, ಬಗೆ ಬಗೆಯ ಖಾದ್ಯಗಳು, ಬಗೆ ಬಗೆಯ ಮದ್ಯಗಳು, ಇದೆಲ್ಲವೂ ಕೂಡ ಅಲ್ಲಿತ್ತು. ಅದನ್ನು ಕುಡಿದವರು ಹೇಗೆ ಬಿದ್ದುಕೊಂಡಿದ್ದರು, ಯಾರು ಏನು ಮಾಡ್ತಿದ್ರು, ಅದೆಲ್ಲ ವರ್ಣನೆಯನ್ನು ದೀರ್ಘವಾಗಿ ಮಾಡ್ತಾನೆ. ಅದೆಲ್ಲವನ್ನು ಕೂಡ ನೋಡಿಕೊಂಡು ಬಂದ. ಹೀಗೆ ಬಂದ ಹನುಮಂತನಿಗೆ ಆಲೋಚನೆ ಆಯಿತು, ಸೀತೆಯನ್ನು ನಾನು ಎಲ್ಲಿಯೂ ಕಾಣಲಿಲ್ಲ, ಹಾಗೆ ನಾನು ಬಂದದ್ದು ವ್ಯರ್ಥ ಆಗಿರ್ಬೋದು, ಕಾಣಲಿಕ್ಕೆ ಆಗ್ತದೋ ಇಲ್ವೋ ಅಂತ ಚಿಂತೆ. ಇದರ ಮಧ್ಯದಲ್ಲೊಂದು ಚಿಂತೆ ಬಂತವನಿಗೆ. ಇಷ್ಟು ದೂರ ತಾನು ಸಾಗಿ ಬರುವಾಗ ಸ್ತ್ರೀಯರನ್ನು ನೋಡಿದ್ದೇನೆ. ಪತಿಯ ಸಂಘದಲ್ಲಿರುವ ಸ್ತ್ರೀಯರು, ಪತಿಯ ಸಂಘಕ್ಕೊಳಗಾಗಿ ನಂತರದ ಅವಸ್ಥೆಯಲ್ಲಿರುವ ಸ್ತ್ರೀಯರು, ದೇಹದ ಮೇಲೆ ವಿನ್ಯಸ್ತವಾದ ಹರಡಿ ಹೋದ ವಸ್ತ್ರವುಳ್ಳವರು, ವಸ್ತ್ರವೇ ಇಲ್ಲದವರು, ಇಂತಹ ಬಗೆ ಬಗೆಯ ಸ್ಥಿತಿಯಲ್ಲಿರುವಂತಹ ಸ್ತ್ರೀಯರನ್ನು ಇಷ್ಟು ದೂರ ನಾನು ನೋಡಿಕೊಂಡು ಬಂದೆ ಎನ್ನುವ ಆಲೋಚನೆ ಅವನ ತಲೆಗೆ ಬಂತು. ನಿರೀಕ್ಷಮಾಣಶ್ಚ ತತಸ್ಥಾ ಸ್ತ್ರೀಯ ಸ ಮಹಾಕಪಿ ಜಗಾಮ ಮಹತೀಂ ಚಿಂತಾಂ ಧರ್ಮ ಸಾಧ್ವಸ ಶಂಕಿತಃ. ಧರ್ಮದ ಹೆದರಿಕೆಗೆ ಒಳಗಾದ, ನಾನು ದಾರಿ ತಪ್ಪಿದೆ, ಧರ್ಮ ಮಾರ್ಗವನ್ನು ತಪ್ಪಿದೆ ಎಂಬ ಚಿಂತೆಗೆ ಒಳಗಾದ. ಯಾಕೆಂದರೆ ಪರದಾರಾವರೋಧಸ್ಯ ಪ್ರಸುಪ್ತಸ್ಯ ನಿರೀಕ್ಷಣಂ ಇದಂ ಖಲು ಮಮಾತ್ಯರ್ಥಂ ಧರ್ಮಲೋಪಂ ಕರಿಷ್ಯತಿ. ನಿದ್ರಿಸುತ್ತಿರುವಂತಹ ಸ್ತ್ರೀಯರನ್ನು, ಬಗೆ ಬಗೆಯ ಸ್ಥಿತಿಯಲ್ಲಿರುವವರನ್ನು ಇಷ್ಟು ದೂರ ನಾನು ನೋಡ್ತಾ ಬಂದೆ. ಪರಸ್ತ್ರೀ ದರ್ಶನವೇ ತುಂಬ ಸೂಕ್ಷ್ಮ ವಿಚಾರ. ಮಾತೃವತ ಪರದಾರೀಶು, ಆ ಚಿಂತನೆಯಲ್ಲಿ ನೋಡಬೇಕು. ಹಾಗಿರುವಾಗ ಅದು ಯಾವ ಭಾವನೆಯೂ ಇಲ್ಲದೆ ಎಲ್ಲರನ್ನು ನಾನು ನೋಡಿಕೊಂಡು ಬಂದೆ.
ಇದರಿಂದಾಗಿ ದೊಡ್ಡ ಧರ್ಮಲೋಪ ಆಯಿತು. ನಹಿ ಮೇ ಪರದಾರಾಣಂ ದೃಷ್ಟಿರ್ವಿಷಯವರ್ತಿನಿ ಅಯಂಚಾತ್ರ ಮಯಾ ದೃಷ್ಟ ಪರಿದಾರ ಪರಿಗ್ರಹ. ಪರರಿಂದ ಪರಿಗ್ರಹಿಸಲ್ಪಟ್ಟಂತಹ ಸ್ತ್ರೀಯರನ್ನು ನೋಡಿದೆ, ಅವರೆಲ್ಲ ನನಗೆ ದೃಷ್ಟಿಗೆ ವಿಷಯರಾದರು, ಆದ್ದರಿಂದ ಮಹಾಪಾಪ ಬಂತು ಅಂತ ಪುನಃ ಆಲೋಚನೆ ಮಾಡ್ತಾ ಸಾಗ್ತಾನೆ. ಹೀಗೆ ಆಲೋಚನೆ ಮಾಡಿದವನಿಗೆ ಪುನಃ ಕೊನೆಗೆ ಅನ್ನಿಸಿತು, ಇಲ್ಲ, ನನಗೆ ಯಾವ ಪಾಪವೂ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಕಾಮಂ ದೃಷ್ಟ ಮಯಾ ಸರ್ವಾ ವಿಶ್ವಸ್ತ ರಾವಣ ಸ್ತ್ರೀಯ. ವಿಶ್ವಾಸಕ್ಕೊಳಗಾದ, ನಮ್ಮನ್ನು ನೋಡುವವರು ಯಾರೂ ಇಲ್ಲ ಎಂಬ ವಿಶ್ವಾಸದಿಂದ ಬೇಕಾದಂತೆ ಬಿದ್ದುಕೊಂಡಿದ್ದಂತಹ ಸ್ತ್ರೀಯರನ್ನು ನಾನು ನೋಡಿದ್ದು ನಿಜ. ಆದರೆ ನಹಿಮೇ ಮನಸಃ ಕಿಂಚಿತ್ ವೈಕೃತಂ ಉಪಪದ್ಯತೆ. ಇಷ್ಟೆಲ್ಲ ನೋಡಿದರೂ ನನ್ನ ಮನಸ್ಸಿನಲ್ಲಿ ಯಾವ ವಿಕಾರವೂ ಆಗಲಿಲ್ಲ. ಸ್ತ್ರೀಯರನ್ನು ಆ ಭಾವನೆಯಿಂದ ನೋಡಿದ್ದಾರೆ, ಆಗ ನನ್ನ ಮನಸ್ಸಿನಲ್ಲಿ ವಿಕಾರ ಉಂಟಾಗುತ್ತಿತ್ತು. ಆದರೆ ನಾನು ಯಾವ ಸ್ತ್ರೀಯನ್ನು ಸ್ತ್ರೀ ಅಂತ ನೋಡಲಿಲ್ಲ, ಎಲ್ಲ ಮುಖದಲ್ಲೂ ಸೀತೆಯನ್ನೇ ಕಾಣಲಿಕ್ಕೆ ಹೊರಟವ. ಆದ್ದರಿಂದಾಗಿ ಯಾವ ಮನೋವಿಕಾರವೂ ನನಗಾಗಿಲ್ಲ. ವಸ್ತುತಃ ಒಳಗಾಗಬೇಕಾದ ಸ್ಥಿತಿಯಲ್ಲೇ ಅವರಲ್ಲಿ ಇದ್ದರು, ಆದರೂ ನನಗೇನೂ ಆಗಲಿಲ್ಲ. ಮನೋಹಿ ಹೇತು ಸರ್ವೇಷಾಂ ಇಂದ್ರಿಯಾಣಾಂ ಪ್ರವರ್ತನೆ. ನಮ್ಮ ಎಲ್ಲ ಇಂದ್ರಿಯಗಳ ಪ್ರವೃತ್ತಿಗೂ ಮುಖ್ಯ ಕಾರಣ ಮನಸ್ಸು. ಮನಸ್ಸು ಹಾಳಾದರೆ ಎಲ್ಲವೂ ಹಾಳಾಯಿತು ಅಂತ ಅರ್ಥ. ಆದರೆ ಅಂಥದ್ದು ನನಗೇನೂ ಆಗಲಿಲ್ಲ. ಶುಭಾಶುಭಾಸು ಅವಸ್ಥಾಸು ತಚ್ಚಮೇ ಸುವ್ಯವಸ್ಥಿತಂ. ಶುಭ ವ್ಯವಸ್ಥೆ ಇರಲಿ, ಅಶುಭ ವ್ಯವಸ್ಥೆ ಇರಲಿ, ಒಳಿತಿರಲಿ, ಕೆಡುಕಿರಲಿ, ಯಾವ ಸಂದರ್ಭದಲ್ಲಿಯೂ ಕೂಡ ನನ್ನ ಮನಸ್ಸು ಸುವ್ಯವಸ್ಥಿತವಾಗಿದೆ. ಆದ್ದರಿಂದ ನಾನಿಲ್ಲಿ ಯಾವ ತಪ್ಪು ಮಾಡಲಿಲ್ಲ, ನನ್ನ ಮನಸ್ಸು ವಿಕಾರಕ್ಕೊಳಗಾಗಲಿಲ್ಲ. ಹಾಗಾಗಿ ನನಗೆ ಯಾವ ದೋಷವೂ ಇಲ್ಲ ಅಂತ ನಿರ್ಣಯ ಮಾಡಿಕೊಂಡ. ನಾನ್ಯತ್ರ ಚ ಮಯಾ ಶಕ್ಯ ವೈದೇಹಿ ಪರಿಮಾರ್ಗಿತುಂ ಸ್ತ್ರಿಯೋ ಹಿ ಸ್ತ್ರೀಷು ದೃಶ್ಯಂತೆ ಸದಾ ಸಂಪರಿಮಾರ್ಗಣೆ. ನಾನು ಹುಡುಕ್ಲಿಕ್ಕೆ ಬಂದದ್ದು ಸೀತೆಯನ್ನು ಎಲ್ಲಿ ಹುಡುಕಬೇಕು? ಸ್ತ್ರೀಯರ ಮಧ್ಯದಲ್ಲೇ ಹುಡುಕಬೇಕು. ಸ್ತ್ರೀಯರ ಮಧ್ಯದಲ್ಲಿರುವುದಕ್ಕೆ ಸಾಧ್ಯ. ಪುರುಷರ ಮಧ್ಯದಲ್ಲಿ ಆ ಗುಂಪಿನಲ್ಲಿ ಸ್ತ್ರೀ ಏಕಾಕಿನಿ ಹಾಗೆ ಕಾಣಲಿಕ್ಕೆ ಸಿಗುತ್ತಾಳೆ. ಆದ್ದರಿಂದ ಬೇರೆ ಎಲ್ಲಿಯೂ ಆಕೆಯನ್ನು ಹುಡುಕ್ಲಿಕ್ಕಿಲ್ಲ, ಸ್ತ್ರೀಯರ ಮಧ್ಯದಲ್ಲೇ ಹುಡುಕಬೇಕು. ಆದ್ದರಿಂದ ನಾನು ಈ ಕೆಲಸ ಮಾಡಿದ್ದೇನೆ, ಆದ್ದರಿಂದ ನನಗೆ ದೋಷ ಇಲ್ಲ. ತದಿದಂ ಮಾರ್ಗಿತಂ ತಾವತ್ ಶುದ್ಧೇನ ಮನಸಾ ಮಯ ರಾವಣಾಂತಃಪುರಂ ಸರ್ವಂ ದೃಶ್ಯತೇನ ಚ ಜಾನಕಿ. ಶುದ್ಧ ಮನಸ್ಸಿನಿಂದ ಕೂಡಿದವನಾದ ನನ್ನಿಂದ ಇಡೀ ರಾವಣನ ಮನೆಯ ಅನ್ವೇಷಣೆ ಈಗ ಆಯಿತು. ಆದರೆ ಸೀತೆ ಎಲ್ಲಿಯೂ ಕಾಣಲಿಕ್ಕೆ ಸಿಗಲಿಲ್ಲ. ದೇವಗಂಧರ್ವ ಕನ್ಯಾಶ್ಚ ನಾಗಕನ್ಯಾಶ್ಚ ವೀರ್ಯವಾನ್ ಅವೇಕ್ಷಮಾಣೋ ಹನುಮಾನ್ ನೈವಾ ಪಶ್ಯತ ಜಾನಕೀಂ. ಅಲ್ಲಿದ್ದ ಸ್ತ್ರೀಯರು ಕೇವಲ ಭೂಲೋಕದವರು ಮಾತ್ರ ಅಲ್ಲ, ದೇವಗಂಧರ್ವ ಕನ್ಯೆಯರಿದ್ದರು, ನಾಗಕನ್ಯೆಯರಿದ್ದರು. ಅಂದರೆ 3 ಲೋಕದ ಕನ್ಯೆಯರೂ ಅಲ್ಲಿದ್ದರು. ಅವರೆಲ್ಲರನ್ನೂ ಕೂಡ ನೋಡಿದ, ಆದರೆ ಎಲ್ಲಿಯೂ ಕೂಡ ಅವನು ಸೀತೆಯನ್ನು ಕಾಣುವುದಕ್ಕೆ ಸಮರ್ಥನಾಗಲಿಲ್ಲ. ಹೀಗೆ ಸಭೂಯಸ್ತು ಪರಂ ಶ್ರೀಮಾನ್ ಮಾರುತುರ್ಯತ್ನಮಾಸ್ಥಿತಃ ಆಪಾನ ಭೂಮಿ ಮುತ್ಸೃಜ್ಯ ತಾಂ ವಿಚೇತುಂ ಪ್ರಚಕ್ರಮೇ. ಆ ಪಾನಗ್ರಹವನ್ನೆಲ್ಲ ನೋಡಿ ಆಯಿತು, ಎಲ್ಲಿಯೂ ಸೀತೆ ಕಾಣಲಿಲ್ಲ. ಆ ಪಾನಗ್ರಹವನ್ನು ಬಿಟ್ಟು ಪುನಃ ಹೊರಗೆ ಆಕೆಯನ್ನು ತಾನು ಅನ್ವೇಷಣೆ ಮಾಡಬೇಕು ಅಂತ ಹನುಮಂತ ಹೊರಟ. ಹಾಗೆ ಹೊರಟವನಿಗೆ ಸತಸ್ಯ ಮಧ್ಯೆ ಭವನಸ್ಯ ಮಾರುತಿ ಲತಾಗ್ರಹಾಂಶ್ಚಿತ್ರಗ್ರಹಾನ್ ನಿಶಾಗ್ರಹಾನ್ ಜಗಾಮಸೀತಂ ಪ್ರತಿದರ್ಶನೋತ್ಸುಕೋ ನ ಚೈವ ತಾಂ ಪಶ್ಯತಿ ಚಾರು ದರ್ಶನಾಂ. ಅರಮನೆಯಿಂದ ಹೊರಗೆ ಬಂದ. ಅರಮನೆಯ ಸುತ್ತ ಇದ್ದಂತಹ ಉದ್ಯಾನವನಗಳು, ಲತಾಗ್ರಹಗಳು, ಇದೆಲ್ಲವನ್ನೂ ಕೂಡ ಅನ್ವೇಷಣೆ ಮಾಡಬೇಕು ಅಂತ ಆಲೋಚನೆ ಮಾಡಿ ಅದೆಲ್ಲವನ್ನು ಕೂಡ ದರ್ಶನ ಮಾಡುವ ಉತ್ಸಾಹದಿಂದ ಎಲ್ಲವನ್ನೂ ನೋಡಿದ. ನ ಚೈವ ತಾಂ ಪಶ್ಯತಿ ಚಾರು ದರ್ಶನಾಂ. ಚಾರು ದರ್ಶನೆಯಾದಂತಹ ಸೀತೆಯನ್ನು ಎಲ್ಲಿಯೂ ಅವ ಕಾಣಲಿಲ್ಲ. ಸಚಿಂತಯಾಮಾಸ ತತೋ ಮಹಾಕಪಿಃ ಪ್ರಿಯಂ ಅಪಶ್ಯನ್ ರಘುನಂದನಸ್ಯ ತಾಂ
ಧ್ರುವಂ ಹಿ ಸೀತಾ ಮ್ರಿಯತೆ ಯಥಾ ನ ಮೇ ವಿಚಿನ್ಮತೋ ದರ್ಶನಮೇತಿ ಮೈಥಿಲಿ. ರಾಮನ ಪ್ರಿಯ ಪತ್ನಿಯಾದಂತಹ ಸೀತೆ ನನಗೆಲ್ಲಿಯೂ ಕಾಣಲಿಕ್ಕೆ ಸಿಗ್ತಾ ಇಲ್ಲ ಅಂದರೆ ಧ್ರುವಂ ಹಿ ಸಾ ಮ್ರಿಯತೆ, ಅವಳು ಅವಶ್ಯವಾಗಿ ಮರಣ ಹೊಂದಿರಬೇಕು. ರಾಮನನ್ನು ಬಿಟ್ಟು ಬದುಕಿದ್ದಾಳೆ ಎನ್ನುವ ವಿಶ್ವಾಸ ಇಲ್ಲ ಯಾರಿಗೂ. ಇವನಿಗೂ ಹಾಗೆ ಅನ್ನಿಸಿತು, ಅವಶ್ಯವಾಗಿ ಅವಳು ಜೀವಂತವಾಗಿ ಉಳಿದಿಲ್ಲ ಅಂತ ಅನ್ನಿಸ್ತದೆ. ಸ ರಾಕ್ಷಸಾನಾಂ ಪ್ರವರೇಣ ಜಾನಕಿ ಸ್ವಶೀಲ ಸಂರಕ್ಷಣ ತತ್ಪರಾ ಸತಿ ಅನೇನ ನೂನಂ ಪ್ರತಿ ದುಷ್ಟಕರ್ಮಣ ಹತಾ ಭವೇದ್ ಆರ್ಯಪಥೇ ವರೇ ಸ್ಥಿತ. ಅವಳು ಆರ್ಯ ಮಾರ್ಗದಲ್ಲಿರುವವಳು, ಪರನ ಸ್ಪರ್ಶವನ್ನೂ ಸಹಿಸದವಳು. ಅಂಥವಳು ಈ ರಾಕ್ಷಸ ಪ್ರವರ, ರಾಕ್ಷಸರೇ ದುಷ್ಟರು, ಅವರಲ್ಲಿಯೂ ಮೊದಲಿಗ ಪ್ರವರ, ಎಂತಹ ದುಷ್ಟ ಇರಬೇಕು, ಅಂತಹ ರಾಕ್ಷಸನಿಂದ ಸೆಳೆಯಲ್ಪಟ್ಟಂತಹ ಜಾನಕಿಯು ಸ್ವಶೀಲ ಸಂರಕ್ಷಣ ತತ್ಪರಾ ಸತಿ, ತನ್ನ ಶೀಲವನ್ನು ರಕ್ಷಣೆ ಮಾಡಿಕೊಳ್ಳುವ ತತ್ಪರತೆಯಿಂದಾಗಿ ನೂನಂ ಹತಾ ಭವೆ, ಅವಳು ಮೃತಳಾಗಿರಬೇಕು. ನಿರೂಪರೂಪ ವಿಕೃತ ವಿವರ್ಚಸೋ ಮಹಾನನೋ ದೀರ್ಘ ವಿರೂಪದರ್ಶನಾ ಸಮೀಕ್ಷಸಾ ರಾಕ್ಷಸ ರಾಜಯೋಷಿತೋ ಭಯಾದ್ವಿನಷ್ಟ ಜನಕೇಶ್ವರಾತ್ಮಜ. ಅಥವಾ ಹೀಗೂ ಆಗಿರಬಹುದು, ಈ ರಾಕ್ಷಸನ ಭವನದಲ್ಲಿ ಸುಂದರಿಯರು ಎಷ್ಟಿದ್ದಾರೋ ಅದಕ್ಕಿಂತ ಹೆಚ್ಚು ವಿಕೃತವಾದಂತಹ ಮುಖವುಳ್ಳವರು, ಭಯಾನಕವಾದ ಆಕೃತಿಯುಳ್ಳಂತಹ ಪತ್ನಿಯರೂ ಇದ್ದಾರೆ. ಅಂತಹ ನಿರೂಪರೂಪಾ, ಅತ್ಯಂತ ವಿಕೃತವಾದಂತಹ ರೂಪವುಳ್ಳಂತಹ ದೀರ್ಘ ವಿರೂಪ ದರ್ಶನ, ಭಯಾನಕವಾದ ದೊಡ್ಡ ದೊಡ್ಡ ಕಣ್ಣನ್ನು ಹೊಂದಿದವರು, ಅಂತಹ ರಾಕ್ಷಸ ರಾಜ ಯೋಷಿತ ಸಮೀಕ್ಷ್ಯ, ರಾಕ್ಷಸನ ಮಡದಿಯರನ್ನು ನೋಡಿ ಭಯದಿಂದಲೇ ಜಾನಕಿ ಮೃತಳಾಗಿರಬಹುದು. ಭಯಾದ್ವಿನಷ್ಟ ಜನಕೇಶ್ವರಾತ್ಮಜ. ಸೀತಾಂ ಅದೃಷ್ಟ್ವಾ ಕೆನವಾಪ ಪೌರುಷಂ ವಿಹೃತ್ಯ ಕಾಲಂ ಸಹ ವಾನರೈಶ್ಚಿರಂ ಸಮೇಸ್ತಿ ಸುಗ್ರೀವ ಸಮೀಪಗಾ ಗತಿ ಸುತೀಕ್ಷ್ಣದಂಡೋ ಬಲವಾಂಶ್ಚ ವಾನರಃ. ಸೀತೆಯನ್ನು ಕಾಣದೆ ಅವಳನ್ನು ಅನ್ವೇಷಿಸಿಕೊಡುವಂತಹ ಜವಾಬ್ದಾರಿಯನ್ನು ನಡೆಸದೆ ಸುಗ್ರೀವನ ಸಮೀಪಕ್ಕೆ ಹೋಗುವುದು ಅಂತಂದರೆ ಅದು ದೊಡ್ಡ ದಂಡನೆಗೆ ಒಳಗಾಗುವುದು ಅಂತವೇ ಅರ್ಥ. ವಹಿಸಿಕೊಂಡಂತಹ ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಹತಾಶ ಭಾವಕ್ಕೆ ಹನುಮಂತ ಬರ್ತಾನೆ. ದೃಷ್ಟಮಂತಃ ಪುರಂ ಸರ್ವಂ ದೃಷ್ಟಾ ರಾವಣಯೋಷಿತಃ ನ ಸೀತಾ ದೃಶ್ಯತೆ ಸಾಧ್ವಿ ವೃಥಾ ಜಾತೋ ಮಮ ಶ್ರಮಃ. ಇಡೀ ಅಂತಃಪುರವನ್ನು ನೋಡಿಯಾಯಿತು, ಎಲ್ಲ ರಾವಣ ಯೋಷಿತರು ಮಡದಿಯರನ್ನು ನೋಡಿಯಾಯಿತು. ಇಷ್ಟಾದರೂ ಕೂಡ ಸೀತೆಯನ್ನು ನನಗೆ ಕಾಣಲಿಕ್ಕಾಗಲಿಲ್ಲ. ಹಾಗಿದ್ರೆ ನನ್ನ ಈ ಶ್ರಮ ಎಲ್ಲ ವ್ಯರ್ಥವಾಯಿತು. ಸಾಗರ ಲಂಘನ ಮಾಡಿದ್ದು, ಯಾರಿಗೂ ತಿಳಿಯದಂತೆ ಇಷ್ಟು ಹೊತ್ತು ಇಲ್ಲೆಲ್ಲ ಹುಡುಕಾಡಿದ್ದು, ಇದೆಲ್ಲ ದೊಡ್ಡ ಶ್ರಮದ ಕೆಲಸ. ಹಾಗಿದ್ರೆ ನನ್ನ ಈ ಶ್ರಮ ಎಲ್ಲ ವ್ಯರ್ಥವಾಯಿತು ಅಂತ ಅನ್ನಿಸ್ತದೆ. ಕಿನ್ನು ಮಾಂ ವಾನರಾ ಸರ್ವೇ ಗತಂ ವಕ್ಷಂತಿ ಸಂಗತಾಃ ಗತ್ವಾ ತತ್ರ ತ್ವಯಾ ವೀರ ಕಿಂಕೃತಂ ತದ್ವದಸ್ವನಃ. ನಾನೀಗ ಬರಿಗೈಯಲ್ಲಿ ಮರಳಿದರೆ ಅಲ್ಲಿ ವಾನರರೆಲ್ಲ ನನ್ನನ್ನು ಕೇಳ್ತಾರೆ. ವಾನರಾ ಸರ್ವೇ ಗತಂ ವಕ್ಷಂತಿ, ಹೋದಂಥ ನನ್ನನ್ನು ಕೇಳ್ತಾರವರು, ಹೇ ವೀರ ತತ್ರ ಗತ್ವಾ ತ್ವಯಾ ಕಿಂಕೃತಂ, ಅಲ್ಲಿ ಹೋಗಿ ನೀನೇನು ಮಾಡಿದ್ದು? ನಾನು ಸೀತೆಯನ್ನು ಕಂಡೇ ಮರಳಿ ಬರ್ತೇನೆ, ಸೀತೆಯನ್ನು ಕರೆದುಕೊಂಡು ಬರ್ತೇನೆ, ಅದಾಗದಿದ್ದರೆ ಲಂಕೆಯನ್ನೇ ಹೊತ್ತುಕೊಂಡು ಬರ್ತೇನೆ. ಇಷ್ಟೆಲ್ಲ ಮಾತು ಕೊಟ್ಟು ಹನುಮಂತ ಹಾರಿತು. ಈಗ ಅವೆಲ್ಲ ಹಾರಿಕೆಯೇ ಮಾತಾಗಿ ಹೋಯ್ತಲ್ಲ. ಹಾಗಾಗಿ ಅವರ ಮುಂದೆ ತಾನು ಹೇಗೆ ಮುಖ ತೋರಿಸುವುದು ಅಂತ ಅವನಿಗೆ ಚಿಂತೆ. ಅದೃಷ್ಟ್ವಾ ಕಿಂ ಪ್ರವಕ್ಷ್ಯಾಮಿ ತಾಮಹಂ ಜನಕಾತ್ಮಜಾಂ ಧ್ರುವಂ ಪ್ರಾಯಂ ಉಪೈಷ್ಯಂತಿ ಕಾಲಸ್ಯ ವ್ಯತಿವರ್ತನೆ. ಸೀತೆಯನ್ನು ನೋಡದೆ ಹೋಗಿ ನಾನು ಏನು ಅಂತ ಹೇಳಬೇಕು? ಕಿಂ ವಾ ವಕ್ಷತಿ ವೃದ್ಧಶ್ಚ ಜಾಂಬವಾನ್ ಅಂಗದಶ್ಚ ಸಹ
ಗತಂ ಪಾರಂ ಸಮುದ್ರಸ್ಯ ವಾನರಾಶ್ಚ ಸಮಾಗತಾಃ. ಸಮುದ್ರ ತೀರದಲ್ಲಿರುವ ವಾನರರಿದ್ದಾರೆ. ಅಂಗದ, ಜಾಂಬವಂತ ಇವರೆಲ್ಲ ನನ್ನನ್ನು ಕಾಯ್ತಾ ಇದ್ದಾರೆ. ಅವರ ಬಳಿಗೆ ಹೋಗಿ ನಾನು ಏನು ಅಂತ ಉತ್ತರ ಕೊಡಬೇಕು? ಅನಿರ್ವೇದ ಶ್ರಿಯೋ ಮೂಲಂ ಅನಿರ್ವೇದ ಪರಂ ಸುಖಂ ಭೂಯಸ್ತತ್ರ ವಿಚೇಷ್ಯಾಮಿ ನ ಯತ್ರ ವಿಚಯ ಕೃತಃ. ಇಷ್ಟು ಆಲೋಚನೆ ಮಾಡಿದವನು ಪುನಃ ಇನ್ನೊಮ್ಮೆ ಆಲೋಚನೆ ಮಾಡ್ತಾನೆ, ಈ ವೈರಾಗ್ಯ ಎನ್ನುವುದು ಬರಬಾರ್ದು ಯಾವತ್ತೂ ಕೂಡ. ಇಷ್ಟೊತ್ತು ವೈರಾಗ್ಯದ ಚಿಂತೆ. ಈಗ ಆಲೋಚನೆ ಮಾಡ್ತಾನೆ, ಇನ್ನೂ ಲಂಕೆಯಲ್ಲಿ ನೋಡಬೇಕಾದ ಒಂದಷ್ಟು ಜಾಗಗಳಿವೆ. ನಾನೀಗ ಭವನ ಭಾಗವನ್ನು ಮಾತ್ರ ಅನ್ವೇಷಣೆ ಮಾಡಿದ್ದು. ಸೀತೆ ಇಲ್ಲವೇ ಇಲ್ಲ ಅಂತ ನಿರ್ಣಯಕ್ಕೆ ಬಂದು ವೈರಾಗ್ಯ ಹೊಂದುವುದು ಯಾಕೆ? ವೈರಾಗ್ಯವನ್ನು ಯಾವತ್ತೂ ಹೊಂದಬಾರದು. ಅನಿರ್ವೇದ ಶ್ರಿಯ ಮೂಲಂ. ನಮ್ಮ ಎಲ್ಲ ಸಂಪತ್ತುಗಳಿಗೂ ಮೂಲ ಯಾವುದು ಕೇಳಿದರೆ ಅನಿರ್ವೇದ, ವೈರಾಗ್ಯ ಇಲ್ಲದಿರುವುದು. ಉತ್ಸಾಹದಿಂದ ಯಾವತ್ತೂ ಕಾರ್ಯಪ್ರವೃತ್ತರಾಗಬೇಕು. ಹಾಗಿದ್ದರೆ ಎಲ್ಲ ಸಂಪತ್ತುಗಳು ಸಿಗ್ತದೆ. ಅನಿರ್ವೇದ ಪರಂ ಸುಖಂ. ಉತ್ಸಾಹವೇ ಎಲ್ಲ ಸುಖಗಳಿಗೂ ಕಾರಣ. ಆದ್ದರಿಂದ ಭೂಯಸ್ತತ್ರ ವಿಚೇಷ್ಯಾಮಿ ನ ಯತ್ರ ವಿಚಯ ಕೃತಃ. ಎಲ್ಲಿ ನಾನು ಸೀತೆಯ ಅನ್ವೇಷಣೆಯನ್ನು ಈವರೆಗೆ ಮಾಡಲಿಲ್ವೋ ಅಂತಹ ಜಾಗದಲ್ಲಿ ಸೀತೆಯ ಅನ್ವೇಷಣೆಯನ್ನು ಮಾಡ್ತೇನೆ. ಅನಿರ್ವೇದೋ ಹಿ ಸತತಂ ಸರ್ವಾರ್ಥೇಷು ಪ್ರವರ್ತಕಃ ಕರೋತಿ ಸಫಲಂ ಜಂತೋ ಕರ್ಮ ಯಚ್ಚ ಕರೋತಿ ಸಹ. ಯಾರೇ ಒಬ್ಬ ಜಂತು ಇರಲಿ, ಅವನು ಮಾಡುವಂತಹ ಕರ್ಮ ಅದು ಸಫಲ ಆಗಬೇಕು ಅಂತಾದರೆ ಅಲ್ಲಿ ವೈರಾಗ್ಯ ಇರಬಾರದು. ಅನಿರ್ವೇದೋ ಹಿ ಸತತಂ ಸರ್ವಾರ್ಥೇಷು ಪ್ರವರ್ತಕಃ. ಎಲ್ಲ ಪ್ರಯೋಜನಗಳಲ್ಲಿಯೂ ನಮ್ಮನ್ನು ಪ್ರವೃತ್ತಿ ಮಾಡುವಂಥದ್ದು ಯಾವುದು ಕೇಳಿದರೆ ಅನಿರ್ವೇದ, ಉತ್ಸಾಹ. ಆದ್ದರಿಂದ ಈ ವೈರಾಗ್ಯ ಸರಿಯಲ್ಲ. ತಸ್ಮಾದ್ ಅನಿರ್ವೇದ ಕರಂ ಯತ್ನಂ ಚೇಷ್ಟೇಹಂ ಉತ್ತಮಂ. ಆದ್ದರಿಂದ ಅನಿರ್ವೇದ, ವೈರಾಗ್ಯ ಇಲ್ಲದಿರುವಂತಹ ಚೇಷ್ಟೆಯನ್ನು ಪುನಃ ನಾನು ಮಾಡ್ತೇನೆ ಅಂತ ಆಲೋಚನೆ ಮಾಡಿ ಈವರೆಗೆ ನೋಡದಿರುವಂತಹ ಜಾಗಗಳು ಅದ್ಯಾವುದು? ನಿಷ್ಕುಟಾಃ ರತ್ಯಾಶ್ಚ ವಿಮಾನಾನಿ ಚ ಸರ್ವತಃ ಚಿತ್ರಶಾಲಾಶ್ಚ ವಿಚಿತಾ ಭೂಯಃ ಕ್ರೀಡಾಗೃಹಾಣಿ ಚ ಆಪಾನಶಾಲಾ ವಿಚಿತಾಃ ತಥಾ ಪುಷ್ಪಗೃಹಾಣಿ ಚ ಭೂಮಿಗ್ರಹಾಂಶ್ಚೈತ್ಯ ಗ್ರಹಾನ್ ಗ್ರಹಾತಿ ಗ್ರಹಕಾನಪಿ ಉತ್ಪತನ್ ನಿಪತಂಶ್ಚಾಪಿ ತಿಷ್ಟನ್ ಗಚ್ಚನ್ ಪುನಃ ಪುನಃ. ಈವರೆಗೇನು ನೋಡಲಿಲ್ಲವೋ ಅಂತಹ ಪುಷ್ಪ ಲತಾಗ್ರಹಗಳು, ಪಾನಗ್ರಹಗಳು, ಚಿತ್ರಶಾಲೆಗಳು, ಕ್ರೀಡಾಗ್ರಹಗಳು, ಸಣ್ಣ ಸಣ್ಣ ಉದ್ಯಾನವನಗಳು, ಬೀದಿಗಳು, ದೊಡ್ಡ ದೊಡ್ಡ ಗೃಹಗಳು, ಹೀಗೆ ಏನು ನೋಡಲಿಕ್ಕೆ ಬಾಕಿ ಉಂಟೋ ಅದೆಲ್ಲವನ್ನು ಕೂಡ ಅನ್ವೇಷಣೆ ಮಾಡ್ತಾ ಮಾಡ್ತಾ ಮುಂದೆ ಹನುಮಂತ ಸಾಗ್ತಾನೆ ಎನ್ನುವಲ್ಲಿಗೆ ಇವತ್ತಿನ ಕಥಾಭಾಗವನ್ನು ಶ್ರೀರಾಮನಿಗೆ ಹನುಮಂತನಿಗೆ ನಮಿಸ್ತಾ ಮುಗಿಸ್ತಾ ಇದ್ದೇನೆ. ಈ ಭಾಗಕ್ಕಾಗುವಾಗ 12 ಸರ್ಗಗಳು ಪೂರ್ಣ ಆಗುತ್ತವೆ. ನಿನ್ನೆ ದಿವಸ ಕೇವಲ 2 ಸರ್ಗ ನೋಡಿತ್ತು. ಇವತ್ತು 10 ಸರ್ಗವನ್ನು ನೋಡಿದಂತಾಯಿತು. ಕಾರಣ ಇಷ್ಟೇ, ಇದರಲ್ಲಿ ತುಂಬ ವರ್ಣನೆಗಳು. ಲಂಕೆಯ ವರ್ಣನೆಯಲ್ಲಿಯೇ ಬಹುಭಾಗ ಸಾಗಿ ಹೋಗ್ತದೆ. ಆಮೇಲೆ ಅಲ್ಲಿರುವಂತಹ ರಾಕ್ಷಸರು, ರಾಕ್ಷಸ ಸ್ತ್ರೀಯರು, ಅವರ ವ್ಯವಹಾರಗಳು, ಇದೆಲ್ಲದರ ವರ್ಣನೆಯನ್ನು ದೀರ್ಘವಾಗಿ ಕವಿ ಮಾಡಿದ್ದಾರೆ. ಅದರ ಉದ್ದೇಶ ಏನು ಅಂದರೆ, ಒಂದು ವೈಭವವನ್ನು ಹೇಳುವುದಾಯಿತು, ಇನ್ನೊಂದು ಹನುಮಂತ ಅಲ್ಲಿ ಎಷ್ಟು ನಿರೀಕ್ಷಣೆ ಮಾಡಿದ ಅಂತ. ಹನುಮಂತನ ಕಣ್ಣಿಗೆ ಕಂಡದ್ದನ್ನು ವಾಲ್ಮೀಕಿಗಳು ವರ್ಣಿಸಿದ್ದೇ ಹೊರತು ವಾಲ್ಮೀಕಿಗಳು ಕಂಡದ್ದನ್ನು ಅವರೆಲ್ಲ ವರ್ಣಿಸಿದ್ದಲ್ಲ. ಇದೇನು ವರ್ಣನೆ ಬಂದಿದೆ ಇದೆಲ್ಲವನ್ನು ಹನುಮಂತ ನಿರೀಕ್ಷಣೆ ಮಾಡಿದ್ದಾನೆ ಅಂತ. ಅಷ್ಟು ಸೂಕ್ಷ್ಮವಾಗಿ ಹನುಮಂತ ಎಲ್ಲವನ್ನೂ ನಿರೀಕ್ಷಣೆ ಮಾಡ್ತಾ ಹೋಗ್ತಾನೆ. ವೈಭವವನ್ನೂ ಆಸ್ವಾದನೆ ಮಾಡ್ತಾನೆ, ಸೀತೆಯನ್ನೂ ಹುಡುಕ್ತಾನೆ. 2 ಕೆಲಸವನ್ನು ಕೂಡ ಹನುಮಂತ ಮಾಡ್ತಾ ಹೋಗಿದ್ದಾನೆ. ಆ ದೃಷ್ಟಿಯಲ್ಲಿ ಕವಿಗಳು ವಿಸ್ತಾರವಾಗಿ ಈ ವರ್ಣನೆ ಮಾಡಿದ್ದಾರೆ ಅಂತ ಹೇಳ್ತಾ ನಿಮಗೆಲ್ಲ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.